ನಿನ್ನೆಯ ದಿವಸ 4ನೆಯ ದಿನದಲ್ಲಿ ನಾವು ಪುರಾಣದೊಳಗ ವಿಷಯವನ್ನು ಏನು ಚಿಂತನೆಯನ್ನು ಮಾಡಿದ್ವಿ. ನಾಗಲಿಂಗ ಶಾಲೆಯಿಂದ ಮನೆಗೆ ಬಂದ, ಹಸಿವಿನಿಂದ ಓಡೋಡಿ ಮನೆಗೆ ಬಂದ. ಒಂದಿಷ್ಟು ಆ ವಿಷಯವನ್ನು ಮೆಲುಕು ಹಾಕಿ ನೆನಪು ಮಾಡಿಕೊಟ್ಟು ಮುಂದೆ ಹೋಗುವಂತಹದ್ದು. ಸ್ನಾನವನ್ನು ಮಾಡಬೇಕಂತ ತಿಳ್ಕೊಂಡು ಮನೆಯೊಳಗ ತಾಯಿ ನಾಗಲಾಂಬಿಕೆ ಸ್ನಾನವನ್ನು ಮಾಡ್ತಾ ಇದ್ದಾಳೆ. ಅತ್ತಲ್ಲಿಂದ ಶಾಲೆಯಿಂದ ಹಸಿವಿನಿಂದ ಓಡೋಡಿ ಬಂದು ಬಾಗಿಲನ್ನು ತಟ್ಟಿದ. ಬಾಗಿಲವನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡಿದ ನಾಗಲಿಂಗ. ಹಸಿವಿನಿಂದ ಬಂದಾನ, ಹಸಿವಾಗ್ಯದಂತ ತಿಳ್ಕೊಂಡು ಓಡೋಡಿ ಬಂದಿದ್ದ. ಬಾಗಿಲವನ್ನು ತಟ್ಟಿದ. ಒಳಗೆ ಇದ್ದಾಳೆ ತಾಯಿ ನಾಗಲಾಂಬಿಕೆ. ಹೇಳ್ತಾಳ, ಯಾರು ಬಾಗಿಲವನ್ನು ತೆಗೆಯುತ್ತಿರುವರು ಯಾರು ಅಂತ ಕೇಳಿದ್ಲು. ಅವ್ವ, ನಾನು ನಿನ್ನ ಮಗ ನಾಗಲಿಂಗ, ನಿನ್ನ ಮಗ ನಾಗಲಿಂಗ ಅಂತ ನಾಗಲಿಂಗ ಹೇಳಿದ. ನಾಗಲಿಂಗ ಆ ಮಾತುಗಳನ್ನು ಹೇಳಿದಾಗ ಇಲ್ಲಿ ತಾಯಿ ಹೇಳ್ತಾಳೆ, ಅಪ್ಪ ನಾಗಲಿಂಗ, ಸ್ನಾನವನ್ನು ಮಾಡ್ತಾ ಇದ್ದೀನಿ, ಒಳಗೆ ಬರಬೇಡ, ಬಾಗಿಲನ್ನು ತೆಗಿಬೇಡ ಅಂತ ಇಲ್ಲಿ ತಾಯಿ ಹೇಳಿದ್ಲು. ಇಲ್ಲಿ ಪುರಾಣದೊಳಗ ಇಲ್ಲಿ ರಚನೆಯನ್ನು ಮಾಡಿದ್ದಾರೆ ಕವಿಗಳು. ವೀರಪ್ಪಜ್ಜ ಅನ್ನುವಂಥ ಕವಿ ಹೇಳ್ತಾನೆ, ತಾಯಿ ಹೇಳ್ತಾಳೆ, ನಾಗಲಿಂಗನು ತನ್ನ ಜನ ನಿಮ್ಗಾಗ ಹೇಳಿದನೇಕೆ ತಾಯೆ, ನಾಗಲಿಂಗನು ನಾನು ನಿನ್ನಯ ಕುವರನೆಂದೆನಲು, ನಾಗಲಾಂಬೆಗೆ ತನ್ನ ಸುತನಿಗೆ ಬೇಗ ಪೇಳ್ದಳು, ಮಗನೇ ಸ್ನಾನಕ್ಕೀಗ ಕುಳಿತಿಹಾನು, ಕದವನು ತೆಗೆಯಬೇಡೆಂದು, ಕದವ ತೆಗೆಯಬೇಡೆಂದು. ಇಲ್ಲಿ ತಾಯಿ ಸ್ನಾನವನ್ನು ಮಾಡ್ತಾ ಇದ್ದೀನಿ, ಕದವ ತೆಗೆಯಬೇಡ ಅಂತ ಹೇಳಿದ್ಲು. ಕದವನ್ನು ತೆಗೆಯಬೇಡ. ಆಗ ಮೌನೇಶ ಹೇಳ್ತಾನೆ, ನಾನು ಬಂದಿಹ ಮಾರ್ಗನಾಂ, ಬಂದಿಹ ಮಾರ್ಗನಾಂ ನೋಡಿದರೆ ಕುಂದೇನು, ನೀನು ಹೇಳೆನಗೆನಲು ಮಾತಾ, ಮಾನಿನಿಯು ಮಹಕೋಪದಲೋ ಮೇ, ಜಾನ ಬಾಲನ ತತ್ವ ಗರ್ಭಿತವಾಣಿ ಹರುಷದಲೋ, ಹರುಷದಲೋ. ಕದವನ್ನ ತೆಗೆಯಬೇಡ ಅಂತ ಹೇಳಿದಾಗ ತಾಯಿ ನಾಗಲಿಂಗ ಹೇಳ್ತಾನ, ಈ ವಿಷಯವನ್ನ ನಿನ್ನೆ ಹೇಳಿದ್ದೇವೆ, ಆದರೂ ಕೂಡ ಸ್ವಲ್ಪ ಹೇಳಿ ಮುಂದೆ ಹೋಗುವಂತಹದ್ದು. ತಾಯಿ ಹೇಳ್ತಾಳೆ, ಇಲ್ಲಿ ನಾಗಲಿಂಗ ಹೇಳಿದ ತಾಯಿಗೆ, ಕೇಳವು ತಾಯೇ, ನಾನು ಬಂದಿಹ ಮಾರ್ಗವನ್ನ ನಾನು ನೋಡಿದರೆ ಕುಂದೇನು, ಏನು ತಪ್ಪದ? ನಾನು ಬಂದಿಹ ಮಾರ್ಗವನ್ನ ನೋಡಿದರೆ ಏನು ತಪ್ಪಾಗ್ತದ? ಅಲ್ಲಿ ಏನು ಕುಂದದ ಅಂತ ತಿಳ್ಕೊಂಡು ನಾಗಲಿಂಗ ಹೇಳಿದ. ಆಗ ತಾಯಿಯಾಗಿರುವಂತಹ ನಾಗಲಾಂಬಿಕೆ ಕೋಪದಿಂದ, ಚೋರ ಮುಂಡೆಗಂಡ ನಿನ್ನಯ ಮೋರೆ ಮೇಲೆರಡೊಡೆಯಲೋ, ನೀ ದ್ವಾರವನ್ನು ಬಿಟ್ಟು ಹೋಗುವೆಯೋ ಹೇಳೆಂದು ಬೈಯಲಿಕೆ, ಧೀರ ಸುತನತಿ ಭಯದೊಳಂಜುತ, ವೀರ ಜನನಿ ನಿನ್ನಾಜ್ಞೆ ಎನ್ನುತ್ತ, ಜಾರಿ ಮಂದಿರದಿಂದ ಬಾಲ ಫರಾರಿಯಾದಂದು, ಬಾಲ ಫರಾರಿಯಾದದು. ಇಲ್ಲಿ ನಾಗಲಾಂಬಿಕೆ ತಾಯಿ ಇಲ್ಲಿ ಬಹಳ ಕೋಪದಿಂದ, ಆವೇಶದಿಂದ, ರೋಷದಿಂದ, ಚೋರ ಮುಂಡೆ ಗಂಡ
ನಿನ್ನಯ ಮೋರೆಯ ಅಂದ್ರೆ ನಿನ್ನ ಮುಖದ ಮೇಲೆ ಒಂದೆರಡು ಏಟು ಹೊಡೆಯಲೇನೋ ಅಂತ ತಿಳ್ಕೊಂಡು, ಹೊಡೆಯಲೋ ಅಥವಾ ಮನೆ ಬಿಟ್ಟು ಹೋಗುತ್ತೀಯೋ ಅಂತ ತಿಳ್ಕೊಂಡು ತಾಯಿ ಹೇಳಿದ್ಲು ಸಿಟ್ಟಿನಿಂದ. ಮಕ್ಕಳು ತಪ್ಪು ಮಾಡಿದರೆ ಒಂದಿಷ್ಟು ತಿಳುವಳಿಕೆಯಿಂದ ಹೇಳಬೇಕಾಗ್ತದೆ. ಸಿಟ್ಟಿನಿಂದ ಮಕ್ಕಳು ತಪ್ಪು ಮಾಡಿದಾಗ ಸಿಟ್ಟಿನಿಂದ ಹೇಳಬೇಕಾಗ್ತದೆ. ಆ ಒಂದು ಸಿಟ್ಟಿನಿಂದ ತಾಯಿಯಾದವಳು ಮಗನಿಗೆ ಹೇಳಿದ್ಲು, ಚೋರ ಮುಂಡೆ ಗಂಡ ಒಂದೆರಡು ಏಟು ಹೊಡೆಯಿಲ್ಲೇನು, ಏನು ಮನೆ ಬಿಟ್ಟು ಹೋಗ್ತೀಯಾ ಅಂತ ತಿಳ್ಕೊಂಡು ತಾಯಿ ಹೇಳಿದ್ಲು. ತಾಯಿ ಹೇಳಿದಾಗ ಇಲ್ಲಿ ನಾಗಲಿಂಗ ಒಳಗೆ ಅದೇ ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದ. ಮನೆಯ ಬಿಟ್ಟು ಹೋಗಬೇಕು, ಆಧ್ಯಾತ್ಮದ ಕಡೆಗೆ ಒಲವು ವೈರಾಗ್ಯವನ್ನು ಅಳವಡಿಸಿಕೊಂಡಿದ್ದ. ವೈರಾಗ್ಯದ ಕಡೆವೇ ಅವನ ನಿಲುವು. ಹೀಗೆ ಇಲ್ಲಿ ತಾಯಿಗೆ ಧೀರ ಸುತನಂತಿರುವಂತಹ ಇಲ್ಲಿ ನಾಗಲಿಂಗ ಆ ಜನನಿಗೆ ನಿನ್ನಾಜ್ಞೆಯಂತೆ ಜಾರಿ ಮಂದಿರದಿಂದ ಇಲ್ಲಿ ಆ ಮನೆಯಿಂದ ಊರಿಂದ ಇಲ್ಲಿ ಪರಾರಿಯಾಗ್ತಾನೆ, ಅಂದರೆ ಮನೆಯನ್ನು ಬಿಟ್ಟು ಹೋಗುತ್ತಾನೆ. ತಾಯಿಯೇ, ನಿನ್ನ ಆಜ್ಞೆಯೇ ನನಗೆ ಸಿಕ್ಕಾಯಿತು, ನಿನ್ನ ಆಜ್ಞೆಗಾಗಿಯೇ ನಾನು ಕಾದು ಕುಳಿತಿದ್ದೆ. ನೋಡಿ, ನಿನ್ನ ಆಜ್ಞೆಯನ್ನೇ ನಾನು ಕಾದು ಕುಳಿತಿದ್ದೆ, ನಿನ್ನ ಆಜ್ಞೆ ಸಿಕ್ಕಾಯ್ತಲ್ಲ ಅಂತ ತಿಳ್ಕೊಂಡು ನವಲಗುಂದದ ನಾಗಲಿಂಗ ಮನೆಯನ್ನು ಬಿಟ್ಟು ಹೋದ, ಓಣಿಯನ್ನು ಬಿಟ್ಟು ಹೋದ, ಊರನ್ನು ಬಿಟ್ಟು ಹೋಗ್ತಾ ಸಂಚಾರವನ್ನು ಮಾಡ್ತಾ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದಾನ. ನಾಗಲಿಂಗ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದಾನ. ನೋಡಿ, ಇಲ್ಲಿ ನಾಗಲಿಂಗ ಹೋದ ತಕ್ಷಣ ತಾಯಿ ಹಸಿವಿನಿಂದ ಮಗ ಬಂದಿದ್ನಲ್ಲ ಅಂತ ತಿಳ್ಕೊಂಡು ಅವಳ ಒಡಲು ಇಲ್ಲಿ ಕೂಗಿ ಕರೀತದ. ನಾಗಲಿಂಗ ಎಲ್ಲಿದೆಯಪ್ಪ ಬಾ ಅಂತ ತಿಳ್ಕೊಂಡು ಹುಡುಕ್ತಾಳೆ. ಎಲ್ಲಿ ಇಲ್ಲ ನಾಗಲಿಂಗ, ಎಲ್ಲಿಯೂ ಸಿಗಲಿಲ್ಲ. ಓಣಿ ಹುಡುಕಿದರು, ಎಲ್ಲ ಓಣಿಗಳನ್ನು ತಿರುಗಾಡಿದರೂ ಕೂಡ ಸಿಗಲಿಲ್ಲ. ಇಲ್ಲಿ ತಂದೆಯಾಗಿರುವಂಥ ಮೌನೇಶನು ಕೂಡ ಹುಡುಕಿದ, ಇಲ್ಲಿ ಅಣ್ಣ ತಮ್ಮಂದಿರು ಕೂಡ ಹುಡುಕಿದ್ರು, ಸಿಗಲಿಲ್ಲ. ಹೀಗೆ ಎಲ್ಲ ಕಡೆ ಹುಡುಕಿದ್ರು ಕೂಡ, ತಿರುಗಾಡಿದರೂ ಕೂಡ ಮನೆಯನ್ನು ಊರನ್ನು ಬಿಟ್ಟು ಈ ಹಳ್ಳಿಯನ್ನು ಸಂಚಾರವನ್ನು ಮಾಡ್ತಾ ಇಲ್ಲಿ ನಾಗಲಿಂಗ ಸಾಗಿದಾನೆ. ಇಲ್ಲಿ ಬಹಳ ದುಃಖದಿಂದ ಅಳುತ್ತಾ ಕಣ್ಣೀರನ್ನು ಸುರಿಸುತ್ತಾ ಇಲ್ಲಿ ತಾಯಿ ವೇದನೆಯನ್ನು ಪಡ್ತಾ ಇದ್ದಾಳೆ. ಸಂಕಟ ಆಗಕತ್ತದ ತಾಯಿಗೆ. ಯಾಕೆ? ಜನ್ಮ ಕೊಟ್ಟಿರುವಂಥ ಮಗ ಮನೆಯನ್ನು ಬಿಟ್ಟು, ಅದು ಎಷ್ಟು 8 ವರ್ಷದ ಬಾಲಕನಿದ್ದಾಗ ಮನೆಯನ್ನು ಬಿಟ್ಟು ಹೋದಾಗ ಮತ್ತು ಜನ್ಮವನ್ನು ಕೊಟ್ಟಿರುವಂಥ ತಾಯಿಗೆ ಎಷ್ಟೊಂದು ಸಂಕಟ ಆಗೋದಿಲ್ಲ ಹೇಳ್ರಿ ನೋಡೋಣ. ಎಷ್ಟು ಸಂಕಟ ಆಗೋದಿಲ್ಲ? ಬಹಳ ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾ ಮಗನನ್ನೇ ನೆನಪಿಸಿಕೊಳ್ಳುತ್ತಾ ದುಃಖದೊಳಗ ಕುಳಿತಾಳ ತಾಯಿ. ಮನೆಯಲ್ಲಿರುವಂಥ ಎಲ್ಲರೂ ಕೂಡ, ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರೂ ಕೂಡ ಬಹಳ ದುಃಖದೊಳಗ ಮುಳುಗಿದ್ದಾರೆ. ನಾಗಲಿಂಗ ಇಲ್ಲ, ಎಲ್ಲಿ ಕಾಣ್ತಾ ಇಲ್ಲ ಅಂತ ತಿಳ್ಕೊಂಡು ಅಣ್ಣ ತಮ್ಮ ಕಣ್ಣೀರಿನಿಂದ ಊಟವನ್ನು ಕೂಡ ಸೇರ್ತಾ ಇಲ್ಲ. ಈ ರೀತಿಯಾಗಿ ದುಃಖದೊಳಗೆ ಮುಳುಗಿ ಇರುವಾಗ ಇತ್ತ ಕಡೆ ನಾಗಲಿಂಗ ಚಿತ್ತ ಶುದ್ಧಿಗಾಗಿ ಶಮೆ ದಮೆ ಶಾಂತಿ ಸದ್ಗುಣವನ್ನು ಅಳವಡಿಸಿಕೊಂಡು ಇಲ್ಲಿ ಶಿವನ ನಾಮವನ್ನು ಸ್ಮರಿಸುತ್ತಾ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂಚರಿಸುತ್ತಾ ಇಲ್ಲಿ ಸಾಗಿದಾನೆ. ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂಚಾರವನ್ನು ಮಾಡ್ತಾ ಯಾವ ಹಳ್ಳಿಗೆ ಯಾವ ಪಟ್ಟಣಕ್ಕೆ ಹೋದಾಗ ಕತ್ತಲಾಗುತ್ತದೋ ಅಲ್ಲೇ ಊರ ಹೊರಗೆ ಇರುವಂಥ ದೇಗುಲದೊಳಗ ಮಸೀದಿಯೊಳಗ ವಸ್ತಿಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಹೀಗೆ ಸಂಚಾರವನ್ನು ಮಾಡ್ತಾ ಎಲ್ಲ ಕ್ಷೇತ್ರಗಳನ್ನು ತಿರುಗಾಡುತ್ತಾ ಕಾಲ್ನಡಿಗೆಯಿಂದ
ಕಾಲ್ನಡಿಗೆಯಿಂದ ಸಂಚಾರವನ್ನು ಮಾಡ್ತಾ ಮಾಡ್ತಾ ಸಾಗಿದಾನೆ ನಾಗಲಿಂಗ. ಇತ್ತ ಕಡೆ ಜನ್ಮವನ್ನು ಕೊಟ್ಟಿರುವಂಥ ಮನೆಯೊಳಗ ದುಃಖದಿಂದ, ಕಣ್ಣೀರಿನಿಂದ, ದುಃಖದಿಂದ ಅಳ್ತಾ ಇದ್ದಾರೆ. ಇತ್ತ ಕಡೆ ಸಂಚಾರವನ್ನು ಮಾಡ್ತಾ, ಎಲ್ಲ ಲೋಕ ಸಂಚಾರವನ್ನು ಮಾಡ್ತಾ, ಪುಣ್ಯಕ್ಷೇತ್ರಗಳನ್ನು ತಿರುಗಾಡುತ್ತಾ ಹೋಗ್ತಾ ಇದ್ದಾನ. ಇಲ್ಲಿ 8ನೆಯ ವರ್ಷದ ಬಾಲಕನಿದ್ದಾಗ ಹೋಗಿರುವಂಥ ನಾಗಲಿಂಗ ಇಲ್ಲಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಇಲ್ಲಿ 22ನೆಯ ವಯಸ್ಸಿಗೆ ಪಾದಾರ್ಪಣೆ ಮಾಡಿದ್ದಾನೆ ನಾಗಲಿಂಗ. ಅಷ್ಟು ವರ್ಷಗಳ ಕಾಲ ಎಲ್ಲ ನಾಡನ್ನು ಸಂಚರಿಸುತ್ತ ಎಲ್ಲ ಪುಣ್ಯ ಕ್ಷೇತ್ರಗಳನ್ನು ತಿರುಗಾಡಿದ್ದ ನಾಗಲಿಂಗ 8 ವರ್ಷದ ಬಾಲಕನಿದ್ದಾಗಲೇ ಮನೆಯನ್ನ ಊರನ್ನು ಬಿಟ್ಟು ಹೋಗಿರುವಾಗ ಈಗ 22ನೇ ವಯಸ್ಸಿಗೆ ಪಾದಾರ್ಪಣೆ ಮಾಡಿದಾನೆ ನಾಗಲಿಂಗ. 22ನೇ ವಯಸ್ಸು. ಇಲ್ಲಿ 8 ವರ್ಷದ ಬಾಲಕನಿದ್ದಾಗ ತಾಯಿಯ ಆಜ್ಞೆಯನ್ನು ಪಡೆದುಕೊಂಡು ಹೋಗಿದ್ದ ನಾಗಲಿಂಗ ಹೋಗಿದ್ದ. ಇಲ್ಲಿ ಪುನಃ 22 ವರ್ಷದವನಿದ್ದಾಗ ಅವನಿಗೆ ನೆನಪಾಗ್ತದ. ನಾಗಲಿಂಗನಿಗೆ ಏನಾಗ್ತದ ಒಳಗಡೆ, ನಾನು ತಾಯಿಯ ಆಜ್ಞೆಯನ್ನ ಪಡೆದುಕೊಂಡು ಬಂದೆ, ಆದರೆ ತಂದೆಯ ಆಜ್ಞೆಯನ್ನು ಪಡೆದುಕೊಳ್ಳಲಿಲ್ಲ ಅಂತ ತಿಳ್ಕೊಂಡು ಅವನೊಳಗ ವಿಚಾರ ಬಂತು. ನನಗೆ ಜನ್ಮವನ್ನು ಕೊಟ್ಟಿರುವಂಥ ತಂದೆ ತಾಯಿಯ ಆಜ್ಞೆಯನ್ನು ಪಡಿಬೇಕಲ್ಲ, ತಾಯಿಯ ಆಜ್ಞೆ ಆಗ್ಯದ, ಆದರೆ ತಂದೆಯ ಆಜ್ಞೆ ನನಗಿನ್ನೂ ಆಗಿಲ್ಲ, ಪಡೆದುಕೊಂಡಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಮತ್ತೆ ವಿಚಾರ ಮಾಡಿದಾಗ ಪುನಃ ನಾಗಲಿಂಗ ಮತ್ತೆ ಪುನಃ ಎಲ್ಲಿಗೆ ಬರ್ತಾನೆ ಅಂತಂದ್ರೆ ಜವಳಗೇರಿ ಗ್ರಾಮಕ್ಕೆ ಬರ್ತಾನ, ಹುಟ್ಟಿರುವಂತ ಗ್ರಾಮಕ್ಕೆ ಬರ್ತಾನ. 8 ವರ್ಷದ ಬಾಲಕನಿದ್ದಾಗ ಹೋದ ನಾಗಲಿಂಗ 22ನೇ ವಯಸ್ಸಿನಿಗೆ ಮತ್ತೆ ಹುಟ್ಟಿರುವಂತ ಊರಿಗೆ ಬಂದ ನಾಗಲಿಂಗ. ಮತ್ತೆ ಬಂದ ಯಾಕೆ? ತಂದೆಯ ಆಜ್ಞೆಯನ್ನು ಪಡೆದುಕೊಂಡು ಹೋಗಲಿಕ್ಕೆ, ತಂದೆಯ ಆಜ್ಞೆಯನ್ನು ಪಡೆದುಕೊಂಡು ಹೋಗಲಿಕ್ಕೆ ಮತ್ತೆ ಹುಟ್ಟಿರುವಂತ ಊರಿಗೆ ಬಂದ. ಆದರೆ ಇಲ್ಲಿ ಆ ಊರೊಳಗೆ ಎಲ್ಲಿ ಇರ್ತಾನೆ ನಾಗಲಿಂಗ ಅಂತಂದ್ರೆ ನೋಡಿ, ಮನೆಗೆ ಬಂದೇನು, ಹುಟ್ಟಿರುವಂತ ಮನೆಗೆ ಬಂದೇನು ನಾಗಲಿಂಗ? ಇಲ್ಲ ಇಲ್ಲ. ಬಂಧು ಬಳಗದವರ ಮನೆಗೆ ಬಂದೇನು? ಇಲ್ಲ. ಮತ್ತೆ ಎಲ್ಲಿಗೆ ಬರ್ತಾನೆ ನಾಗಲಿಂಗ ಅಂತಂದ್ರೆ ಆ ಊರ ಹೊರಗಡೆ ಇದ್ದ ಸ್ಮಶಾನಕ್ಕೆ ಬರ್ತಾನಂತ ನೋಡ್ರಿ. ಸ್ಮಶಾನದಲ್ಲಿ ಬಂದು ವಾಸವನ್ನ ಮಾಡ್ತಾನ. ಹುಟ್ಟಿರುವಂತ ಮನೆಗೂ ಬರಲಿಲ್ಲ, ಬಂಧು ಬಳಗದವರ ಮನೆಗೂ ಬರಲಿಲ್ಲ. ಅದೇ ಊರ ಒಳಗಿರುವಂತ, ಊರ ಹೊರಗಡೆ ಇರುವಂತ ಸ್ಮಶಾನಕ್ಕೆ ಬಂದು ಅಲ್ಲಿಯೇ ವಾಸ ಮಾಡ್ತಾನ. ಅಲ್ಲಿಯೇ ನೆಲೆಸ್ತಾನ ನಾಗಲಿಂಗ. ಆ ಸ್ಮಶಾನದಲ್ಲಿಯೇ ವಾಸವನ್ನು ಮಾಡಿ, ಮಸಣದಲ್ಲಿಯೇ ಮೌನನಾಗಿ ಇಲ್ಲಿ ಆತ್ಮಚಿಂತನೆಯನ್ನ ಮಾಡ್ತಾ, ಇಲ್ಲಿ ಧ್ಯಾನಾಸಕ್ತನಾಗಿ ಸಮಯವನ್ನ, ಕಾಲವನ್ನ, ದಿನವನ್ನ ಕಳೀತಾ ಇದ್ದಾನೆ ಸ್ಮಶಾನದೊಳಗೆ. 1 ದಿನ ಕಳೆದದ, 2 ದಿನ ಕಳೆದದ, 3ನೆಯ ದಿನಕ್ಕ ಅದೇ ಊರಿನಲ್ಲಿರುವಂತಹ ಒಂದಿಬ್ಬರು
ಬರ್ತಾರೆ ಜನ. ಒಂದಿಬ್ರು ಜನ ಬಂದು ಆ ಸ್ಮಶಾನದ ಕಡೆಗೆ ವಾಯು ವಿಹಾರಕ್ಕೆ ಬರ್ತಾರೆ. ಊರ ಹೊರಗಡೆ ವಾಯು ವಿಹಾರಕ್ಕೆ ಹೋಗ್ತಾರೆ ನೋಡ್ರಿ, ಹಳ್ಳಿ ಒಳಗೆ. ಅದು ಸ್ಮಶಾನ ಪಕ್ಕಕ್ಕೆ ಹೋಗ್ತಾರೆ. ಒಟ್ಟು ವಾಯು ವಿಹಾರಕ್ಕೆ ಬಂದಾಗ ಇಬ್ರು ಜನ ಬಂದಾಗ ಅಲ್ಲಿ ವಾಯು ವಿಹಾರವನ್ನು ಮುಗಿಸಿ ಹೋಗುವಾಗ ಆ ನಾಗಲಿಂಗನನ್ನ ನೋಡ್ತಾರೆ. ನಾಗಲಿಂಗನನ್ನ ನೋಡ್ತಾರೆ. ನೋಡಿ, ಅವನನ್ನು ನೋಡಿ ಇಲ್ಲಿ ಗುರುತು ಹಿಡಿದು ಈತ ಮೌನಪ್ಪನ ಅಂದರೆ ಮೌನೇಶನ ಮಗ ಇದ್ದಂಗದನಲ್ಲ ಅಂತ ಒಬ್ಬ ಒಂದ. ಮೌನಪ್ಪನ ಮಗ ಇದ್ದಂಗದನಲ್ಲ ಅಂತ ತಿಳ್ಕೊಂಡು ಒಬ್ಬ ಬಂದಾಗ ಅವ ಇನ್ನೊಬ್ಬ ಇದ್ದಲ್ಲ ಇದ್ದಂಗದನಲ್ಲ, ಅವ ಮೌನೇಶನ ಮಗನೇ. ಸಣ್ಣವನಿದ್ದಾಗ ಮನೆ ಬಿಟ್ಟು ಹೋಗಿದ್ನಲ್ಲ, ಈಗ ಬಂದ ನೋಡು ಅವನೇ ಮೌನಪ್ಪನ ಮಗ. ನಾಗಲಿಂಗ ನಾಗಲಿಂಗ ಅಂತ ಹೇಳಿದವ, ನಾಗಲಿಂಗ ಅಂತ ಹೇಳಿದ. ಆಗ ಇಬ್ಬರಿಗೂ ಖಾತ್ರಿ ಆಯಿತು, ಇವ ನಾಗಲಿಂಗನೇ ಅಂತ ತಿಳ್ಕೊಂಡು ಅವನ ಮನೆಗೆ ಹೋಗಿ ಈ ವಿಷಯವನ್ನ ತಿಳಿಸ್ತಾರೆ, ವಿಷಯವನ್ನ ಮಂಡನೆಯನ್ನ ಮಾಡ್ತಾರೆ. ತಂದೆ ತಾಯಿಗೆ ತಿಳಿಸ್ತಾರೆ. ನೋಡ್ರಿ, ತಾಯಿಗೆ ಈ ವಿಷಯವನ್ನ ಕೇಳಿ 8 ವರ್ಷದ ಬಾಲಕನಿದ್ದಾಗ ಹೋದ ನನ್ನ ಮಗ ಮತ್ತೆ 22 ವರ್ಷ ತುಂಬಿದಾಗ ಮತ್ತೆ ಬಂದಾನಂತ ತಿಳ್ಕೊಂಡು ತಾಯಿಯ ಕರುಳು ಮಿಡಿಲಿಕ್ಕೆ ಶುರುವಾಗ್ತದ. ತಾಯಿಯ ಕರುಳು, ಹೃದಯ. ಮತ್ತೆ ನನ್ನ ಮಗ ಬಂದಾನ ಅಂತ ತಿಳ್ಕೊಂಡು, ನನ್ನ ಮಗನನ್ನ ಕಾಣ್ತೀನಿ ಅಂತ ತಿಳ್ಕೊಂಡು ಇಲ್ಲಿ ಧಾವಿಸಿ ಓಡಿ ಹಂಬಲದಿಂದ, ಮಗನನ್ನ ಕಾಣುವ ಹಂಬಲದಿಂದ ಇಲ್ಲಿ ಓಡೋಡಿ ಬರ್ತಾಳೆ ನಾಗಲಾಂಬಿಕೆ ತಾಯಿ. ಓಡೋಡಿ ಬರ್ತಾಳೆ. ಎಲ್ಲಿಗೆ? ಸ್ಮಶಾನಕ್ಕೆ ಬರ್ತಾಳೆ. ಓಡೋಡಿ ಬಂದು ಮಗನನ್ನ ನೋಡ್ತಾಳೆ. ಮಗನನ್ನ ನೋಡಿ ಇಲ್ಲಿ ಮಾತನಾಡಿಸ್ತಾಳೆ. ಯಪ್ಪ ಮಗನೇ ನಾಗಲಿಂಗ, ಯಾಕೆ ಹೀಗೆ ಮಾಡಿದೀಯ? ಈ ತಾಯಿಯನ್ನ ಬಿಟ್ಟು ಯಾಕೆ ಅಗಲಿದೀಯಾ? ಯಾಕೆ ಹೋದಿ ಅಂತ ತಿಳ್ಕೊಂಡು ಮಾತನಾಡಿಸ್ತಾಳೆ. ನಾಗಲಿಂಗ ಮೌನದಿಂದ ಧ್ಯಾನಸಕ್ತನಾಗಿ ಕೂಳ್ತಿದ್ದಾನೆ. ಮಗನೇ ಮಾತಾಡು, ನಾಗಲಿಂಗ ಮಾತಾಡು ಅಂತ ಕೇಳ್ತಾಳೆ. ನೋಡು, ನಿನ್ನ ತಾಯಿ ಬಂದಿನಿ, ಮಾತನಾಡು, ನೋಡು, ಕಣ್ಣು ಬಿಟ್ಟು ನೋಡು ಅಂತ ಕೇಳ್ತಾಳೆ. ನಾಗಲಿಂಗ 2 ಕಣ್ಣುಗಳನ್ನು ಮುಚ್ಚಿ ಧ್ಯಾನಸಕ್ತನಾಗಿ ಕುಳಿತಿದ್ದಾನೆ ಸ್ಮಶಾನದೊಳಗೆ. ತಮ್ಮ, ಇವು ಮಕ್ಕಳಿಗೂ ಏನು ಅನ್ನೋಂಗಿಲ್ರಿ, ಬಹಳ ಬೆರಿಕಿರ್ತಾವ ಮಕ್ಕಳು, ಬಹಳ ಬೆರಿಕಿರ್ತಾವ ಮಕ್ಕಳು. ಇಷ್ಟದವಂತಂದ್ರೆ ಏನು ತಿಳಿದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಬಹಳ ಬೆರಿಕಿರ್ತಾವ. ಸಾಲಿಯೊಳಗ ಮಾಸ್ತರ ಕೇಳಿದಂತ ಮಕ್ಕಳನ್ನ, ಸಾಲಿಯೊಳಗ ಮಾಸ್ತರ ಕೇಳಿದಂತ, ಏನು ಮಕ್ಕಳನ್ನ ಕೇಳಿದ, ಜಗ್ಗಿದ್ರ ಹಿಗ್ಗೋದು ಯಾವುದು ಅಂತ ಕೇಳಿದ. ತಮ್ಮ, ಸುಮ್ಮನೆ ಕೊಡು, ನಿಮ್ದಾಗ ಹೇಳಕತ್ತೀನಿ. ಮಾಸ್ತರ ಕೇಳಿದ, ಜಗ್ಗಿದ್ರ ಹಿಗ್ಗೋದು ಯಾವುದು ಅಂತ ಕೇಳಿದ. ಎಲ್ಲ ಮಕ್ಕಳು ಸುಮ್ಮನೆ ಕೂತಿದ್ವು. ಲಾಸ್ಟ್ ಕೊನೆಗೆ ಸಿದ್ಧ ಅನ್ನುವಂಥವ ಇದ್ದ. ಆ ಸಿದ್ಧ ಹಿಂದೆ ಕೂತಿದ್ದ, ಕೈ ಎತ್ತಿದ, ಸರ್ ನಾನು ಹೇಳ್ತೀನಿ ಅಂದ. ಮತ್ತು ಯಾರಿಗೂ ಹೇಳಲಿಕ್ಕೆ ಆಗಿದ್ದಿಲ್ಲ. ಇವತ್ತು ಸಿದ್ಧ ಕೈ ಎತ್ತಿದ್ನಲ್ಲ, ಸಿದ್ಧ ಎದ್ದೇಳು ಹೇಳು ಅಂದ ಮಾಸ್ತರ್. ಸಿದ್ಧ ಅಂದ, ಸರ್ ಜಗ್ಗಿದ್ರೆ ಹಿಗ್ಗೋದು ರಬ್ಬರ್ ಅಂದ. ಏನು? ರಬ್ಬರ್. ಹಿಂಗೆ ಜಗ್ಗಿದ್ರೆ ಏನಾಗ್ತದ? ಅಗಲಾಗ್ತದ, ಹಿಗ್ತದ. ಹೌದಲ್ರಿ? ಜಗ್ಗಿದ್ರ ಹಿಗ್ತದ, ಉದ್ದಾಗ್ತದ, ಅಗಲಾಗ್ತದ. ಸಿದ್ಧ ಹೇಳಿದ, ಕರೆಕ್ಟ್ ಅದ, ಕೂಡಲೇ ಸಿದ್ಧ ಅಂತಂದ್ರು ಮಾಸ್ತರ್. ಸರಿಯಾದ ಉತ್ತರ ಕೂಡಂದ. ಆಯಿತು. ಮತ್ತೊಂದು ಪ್ರಶ್ನೆ ಕೇಳಿದ್ ನೋಡ್ರಿ ಮಾಸ್ತರ್.
ಮತ್ತೆ ಜಗ್ಗಿದ್ರ ಕುಗ್ಗೋದು ಯಾವುದು ಅಂತ ಕೇಳಿದ. ಜಗ್ಗಿದ್ರ ಕುಗ್ಗೋದು ಯಾವುದು? ಜಗ್ಗಿದ್ರ ಹಿಗ್ಗೋದು ರಬ್ಬರ್ ಅಂದ ಸಿದ್ಧ. ಮತ್ತೆ ಜಗ್ಗಿದ್ರ ಕುಗ್ಗುವುದು ಯಾವುದು? ಸಣ್ಣ ಆಗೋದು ಯಾವುದು? ಮಾಸ್ತರ್ ಕೇಳಿದ್ ನೋಡ್ರಿ. ಎಲ್ಲ ಮಕ್ಕಳು ಸುಮ್ಮನೆ ಕೂತಿದ್ದು. ಅದೇ ಸಿದ್ಧ ಮತ್ತೆ ಕೈ ಎತ್ತಿದ. ಸರ್ ನಾ ಹೇಳ್ತೀನಂದ. ಮತ್ತೆ ನಾ ಹೇಳ್ತೀನಂದ. ಮಗನ ಸಿದ್ಧ ಎದ್ದೇಳು ಹೇಳಂದ ಮಾಸ್ತರ್. ಇವ ಎದ್ದ. ಸರ್ ಜಗ್ಗಿದ್ರ ಕುಗ್ಗೋದು ಸಿಗರೇಟ್ ಅಂದ ನೋಡ್ರಿ. ಸಿಗರೇಟ್ ಅಂದ. ಮತ್ತದನ್ನು ಬಾಯಿಯೊಳಗೆ ಇಟ್ಕೊಂಡು ಜಗ್ಗಿದ್ರೆ ಏನಾಗುತ್ತೆ? ಏನು ಉದ್ದ ಆಗ್ತದೇನು? ನಿಮಗೇನು ಗೊತ್ತ? ಸೇದಿರೇನು? ಇಷ್ಟು ಬೆರಿಕದ ನೋಡ್ರಿ ಮಕ್ಕಳು. ಜಗ್ಗಿದ್ರ ಕುಗ್ಗೋದು ಯಾವ್ದಂತ ಕೇಳಿದಾಗ ಸಿದ್ಧ ಹೇಳಿದ ಜಗ್ಗಿದ್ರ ಕುಗ್ಗೋದು ಸಿಗರೇಟ್ ಅಂದ. ಮಾಸ್ತರ್ ಇಷ್ಟಕ್ಕೆ ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು. ಮಾಸ್ತರ್ ಅಂದ, ಮಗನ ಸಿದ್ಧ ನಿನಗೆ ಹೆಂಗೆ ಗೊತ್ತಲೆ ಅಂತ ಕೇಳಿದ. ಸರ್ ಇಂಟರ್ವೆಲ್ ಬಿಟ್ಟಾಗ ನೀವು ಆ ಕಡೆ ಹೋಗಿ ಜಗ್ತಿರಲ್ಲ, ಸೇದುತ್ತಿರಲ್ಲ, ಅದನ್ನು ನೋಡಿ ನಂದಿವ. ನೋಡಿ ಮಾಸ್ತರ್ನ ಮರ್ಯಾದಿನ ಹೋಗ್ಬಿಡ್ತು. ಎಲ್ಲ ಮಕ್ಕಳು ಎದುರಿಗೆ ಆ ಸಾಲಿ ಮಾಸ್ತರ್ನ ಮರ್ಯಾದೆ ಹೋಗ್ಬಿಡ್ತು. ಮಕ್ಕಳು ಇಷ್ಟು ಬೆರಕಿರ್ತಾವ, ಏನೋ ನಾವು ಹೆಂಗೆ ಹೇಳ್ಬೇಕೋ ಯಾವ ರೀತಿ ಹೇಳ್ಬೇಕೋ ಅನ್ನೋದ ತಿಳಿಯೋದಿಲ್ಲ. ಹಂಗೆ ಅದಾವ ಮಕ್ಕಳು ಇವತ್ತಿನ ದಿನಮಾನದಲ್ಲಿ. ಹಾಗಾಗಿ ಅತಿಯಾಗಿ ಏನು ಹೇಳುವಂತಿಲ್ಲ. ಬಹಳ ಶಾರ್ಪ್ ಅದಾವೀಗೆಲ್ಲ. ಬೆರಿಕದವು ಮಕ್ಕಳು, ಬೆರಿಕದವು. ನೋಡಿ ಇಲ್ಲಿ ನವಲಗುಂದದ ನಾಗಲಿಂಗ ಆ ಸ್ಮಶಾನದೊಳಗ ಮೌನದಿಂದ ಏನೊಂದನ್ನು ಮಾತನಾಡದೆ ಮೌನದಿಂದ ಧ್ಯಾನಾಸಕ್ತನಾಗಿ ಕುಳಿತುಕೊಂಡಾನ. ತಾಯಿ ಪರಿಪರಿಯಾಗಿ ಕೇಳಿಕೊಂಡ್ಲು, ಬೇಡಿಕೊಂಡ್ಲು, ಮಗನೇ ನಿನ್ನ ತಾಯಿ ಬಂದೀನಿ, ಮಾತನಾಡಪ್ಪ, ಕಣ್ಣು ಬಿಡಪ್ಪ, ನೋಡಪ್ಪ, ಹೋಗೋಣ ಬಾ ಮನೆಗೆ ಅಂತ ತಿಳ್ಕೊಂಡು ತಾಯಿ ಕೇಳಿದ್ಲು. ಆಗ ತಾಯಿ ಮನೆಗೆ ಕರೆದಾಗ ನಾಗಲಿಂಗ ಒಂದು ಕ್ಷಣ ಕಣ್ಣು ಬಿಟ್ಟು ಹೇಳ್ತಾನೆ. ಅದ್ಯಾವ ನನ್ನ ಮನೆ? ಇದೇ ನನ್ನ ಮನೆ, ನಿಜವಾಗಿರುವಂತ ನಿವಾಸ ಅಂತ ಹೇಳಿದ ನಾಗಲಿಂಗ. ಅದ್ಯಾವ ನನ್ನ ಮನೆ? ನೋಡಿ, ಅದ್ಯಾವ ನನ್ನ ಮನೆ? ಈಗೇನು ಅದಿನಲ್ಲ, ಇದೇ ನಿಜವಾಗಿರುವಂತ ನನ್ನ ನಿವಾಸ ಅಂತ ಹೇಳಿದ ನಾಗಲಿಂಗ. ಸತ್ಯದ ಅಕ್ಷರಶಃ ಸತ್ಯದ ಮಾತು, ಅಕ್ಷರಶಃ ಸತ್ಯದ ಅವನು ಹೇಳಿರುವಂತ ಮಾತು. ನೋಡಿ, ನಾನು ಮೊನ್ನೆ ಹೇಳಿದ್ನಲ್ಲ, ತೊಟ್ಟಿಲು ಇದ್ದಾಗ ಶಾಶ್ವತವಾಗಿರುವಂತ ತೊಟ್ಟಿಲು ಯಾವುದಪ್ಪ ಅಂತಂದ್ರೆ ಭೂಮಿ ತಾಯಿಯ ಆ ಕುಣಿಯೊಳಗೇನು ಹೋಗ್ತೀವಲ್ಲ, ಅದುವೇ ಶಾಶ್ವತವಾಗಿರುವಂತಹದ್ದು. ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿರುವುದು ನನ್ನ ಮನೆ ಅಂತ ಏನು ಹೇಳ್ತೀವಲ್ಲ, ಅದೇ ಕಾಯಂ ಮನೆ. ಇದು ಯಾವ ಮನೆ ಅಲ್ಲ, ಈಗೇನು ವಾಸ ಮಾಡಿದ್ದೀನಲ್ಲ, ಇದೇ ನನ್ನ ನಿಜವಾದ ಮನೆ, ನಿವಾಸ ಅಂತ ಇಲ್ಲಿ ಈ ಮಾತುಗಳನ್ನು ಆಡಿದ ನಾಗಲಿಂಗ ತಾಯಿಗೆ. ಇದೇ ನನ್ನ ಮನೆ, ಇದೇ ನನ್ನ ನಿಜವಾದ ನಿವಾಸ ಅಂತ ಹೇಳಿಕೊಂಡಾಗ ಕೊನೆಗೆ ಇಲ್ಲಿ ಎಲ್ಲರೂ ಆ ತಾಯಿಯನ್ನು ನೋಡಿ ಹಿಂದೆ ಎಲ್ಲರೂ ಕೂಡ ಬಂದಿದ್ರು. ಎಲ್ಲರೂ ಕೂಡ ಬಂದು ಕೇಳಿಕೊಂಡಾಗ ನಾಗಲಿಂಗ ಇಲ್ಲಿ ಮಾತನಾಡಲೇ ಇಲ್ಲ. ಈ ಮಾತುಗಳನ್ನು ಆಡಿ ಮೌನವಾಗಿ ಬಿಟ್ಟ. ಇಂತಹ ಮಾತುಗಳನ್ನು ಆಡಿ ಮೌನವಾಗಿ ಬಿಟ್ಟ ನಾಗಲಿಂಗ ಮತ್ತೆ ಮಾತನಾಡಲೇ ಇಲ್ಲ. ಇಲ್ಲಿ ಆ ತಾಯಿಯೊಂದಿಗೆ ಎಲ್ಲ ಜನ ಬಂದಿದ್ರು. ಒಂದಿಷ್ಟು ಕೇಳಿಕೊಳ್ತಾರ, ನಾಗಲಿಂಗ ಹಂಗೆ ಮಾಡಬೇಡ, ಬಾ ಮನೆಗೆ ಬಾ, ನಿನ್ನ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ತಂದೆ ತಾಯಿ ಮನೆ ಅದ, ಯಾಕೆ ಸ್ಮಶಾನದೊಳಗೆ ವಾಸವನ್ನು ಮಾಡ್ತೀಯ, ಯಾಕೆ ಬೇಕು ಇಂಥ ಬದುಕು ಅಂತ ಹೇಳಿದಾಗ ಮೌನವಾಗಿದ್ದ ನಾಗಲಿಂಗ. ಸ್ಮಶಾನದೊಳಗದನ ನಾಗಲಿಂಗ ಸ್ಮಶಾನದೊಳಗ ವಾಸವನ್ನ ಮಾಡಿ ಜೀವನವನ್ನು ಕಳೀತಾನ. ಹುಟ್ಟೂರಿನೊಳಗ ಮನೆ ಅದ, ತಂದೆ ಅದನ, ತಾಯಿ ಅದಳ, ಎಲ್ಲ ಇದ್ರೂ ಕೂಡ ಸ್ಮಶಾನದೊಳಗ ನೋಡಿ, ಇಲ್ಲಿಗೆ
ಆ ನಾಗಲಿಂಗನಿಗೆ ತಾಯಿಯೇ ಹೇಳ್ತಾಳೆ, ಎಲ್ಲ ಜನರಿಗೂ ಹೇಳ್ತಾಳೆ, ಹೆಚ್ಚಿಗೆ ಇನ್ನೇನಾದರೂ ನಾವು ಮಾತನಾಡಿದೀವಪ್ಪ ಅಂತಂದರೆ, ಮತ್ತೇನಾದರೂ ನಾವು ಕೇಳಿಕೊಂಡ್ರೆ ಇಲ್ಲಿ ಮತ್ತೆ ಎಲ್ಲಿಗಾದರೂ ಹೋಗ್ತಾನೋ ಏನೋ ಅಂತ ತಿಳ್ಕೊಂಡು ತಾಯಿಗೆ ಇಷ್ಟಾದರೂ ಸ್ಮಶಾನದೊಳಗೆ ಅದನ್ನೆಲ್ಲ ಮುಖವನ್ನು ನೋಡ್ತೀನಿ, ನಿತ್ಯವೂ ಕೂಡ ಬಂದು ಉಣಿಸಿದ್ರಾಯ್ತು ಅಂತ ತಿಳ್ಕೊಂಡು ಹೆಚ್ಚೇನು ಹೇಳದೆ ತಾಯಿ ತಿರುಗಿ ಬರ್ತಾಳೆ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇದು ಬ್ಯಾಡ, ಮಂದಿ ಮಾತು ಕೇಳು ಬ್ಯಾಡ, ಮಂದಿ ಮಾತು ಕೇಳು ಬ್ಯಾಡ, ಮಂದಿ ಮಾತು ಕೇಳು ಬ್ಯಾಡ, ಮೊದಲು ದಾರಿ ಬಿಡು ಬ್ಯಾಡ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇರು ಬ್ಯಾಡ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇದು ಬ್ಯಾಡ. ಮಂದಿ ಮಾತು ಕೇಳು ಬ್ಯಾಡ, ಮಂದಿ ಮಾತು ಕೇಳು ಬ್ಯಾಡ, ಮಂದಿ ಮಾತು ಕೇಳು ಬ್ಯಾಡ, ಮೊದಲು ದಾರಿ ಬಿಡು ಬ್ಯಾಡ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇರು ಬ್ಯಾಡ. ತಾಯಿ ಋಣವ ಮರಿಬ್ಯಾಡ, ದುಡುಕಿ ನೀನು ಮಡಿಬ್ಯಾಡ. ತಾಯಿ ಋಣವ ಮರಿಬ್ಯಾಡ, ದುಡುಕಿ ನೀನು ಹೊಡಿಬ್ಯಾಡ. ಕಲಕಿ ಮಾತು ಕೇಳು ಬ್ಯಾಡ, ಕಲಕಿ ಮಾತು ಕೇಳು ಬ್ಯಾಡ, ಹೊಲಸ ನೀನು ತಿನ್ನು ಬ್ಯಾಡ. ಹೇಡಿಯಾಗಿ ಬಾಳು ಬ್ಯಾಡ, ಕೋಡಿಯಾಗಿ ಇರು ಬ್ಯಾಡ. ಹೇಡಿಯಾಗಿ ಬಾಳು ಬ್ಯಾಡ, ಕೋಡಿಯಾಗಿ ಇರು ಬ್ಯಾಡ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇರು ಬ್ಯಾಡ. ಮಾತು ಕೊಟ್ಟು ಮರಿಬ್ಯಾಡ, ಮಾನಗೇಡಿ ಆಗು ಬ್ಯಾಡ. ಮಾತು ಕೊಟ್ಟು ಮರಿಬ್ಯಾಡ, ಮಾನಗೇಡಿ ಆಗು ಬ್ಯಾಡ. ತಂದೆ ತಾಯಿಗೆ ಬೀದಿಗೆ ಹಾಕಿ, ತಂದೆ ತಾಯಿಗೆ ಬೀದಿಗೆ ಹಾಕಿ, ದೇವರ ಗುಡಿಗೆ ಹೋಗು ಬ್ಯಾಡ. ತಾಯಿ ಹಾಲ ಮರಿಬ್ಯಾಡ, ಕಳ್ಳಿ ಹಾಲ ಕುಡಿಬ್ಯಾಡ. ತಾಯಿ ಹಾಲ ಮರಿಬ್ಯಾಡ, ಕಳ್ಳಿ ಹಾಲ ಕುಡಿಬ್ಯಾಡ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇರು ಬ್ಯಾಡ. ಸಾಲ ಮಾಡಿ ಉಣು ಬ್ಯಾಡ, ಇದ್ದ ಆಸ್ತಿ ಕಳಿಬ್ಯಾಡ. ಸಾಲ ಮಾಡಿ ಉಣು ಬ್ಯಾಡ, ಇದ್ದ ಆಸ್ತಿ ಕಳಿಬ್ಯಾಡ. ಮುಂದ ನೀನು ಅಳು ಬ್ಯಾಡ, ಮುಂದ ನೀನು ಅಳು ಬ್ಯಾಡ. ಬೀದಿ ಮ್ಯಾಲ ಬೀಳು ಬ್ಯಾಡ, ಬಂಡ ಮಾಡಿ ಕರಿಬ್ಯಾಡ. ಬೀದಿ ನಾಯಿ ಆಗು ಬ್ಯಾಡ, ಬಂಡ ಮಾಡಿ ಕರಿಬ್ಯಾಡ. ಬೀದಿ ನಾಯಿ ಆಗು ಬ್ಯಾಡ. ತಾಯಿ ತಂದಿನ ಮರಿಬ್ಯಾಡ, ಮರೆತು ನೀನು ಇರು ಬ್ಯಾಡ. ಹೆತ್ತವಳ ಮರಿಬ್ಯಾಡ, ಶಿವನಾಮ ಬಿಡಬ್ಯಾಡ. ಹೆತ್ತವಳ ಮರಿಬ್ಯಾಡ, ಶಿವ
ಬಿಡು ಬ್ಯಾಡ ಬಾಬಣ್ಣ ಬರೆದ ಕವಿ ನೋಡ ಬಾಬಣ್ಣ ಬರೆದ ಕವಿ ನೋಡ ಕೇಳಿ ಬಾಳ್ವೆ ನೀ ಮಾಡ ಹಲಕರಟಿ ಕ್ಷೇತ್ರವ ನೋಡ ವೀರಭದ್ರ ಗವರವ ಬೇಡ ಹಲಕರಟಿ ಕ್ಷೇತ್ರವ ನೋಡ ವೀರಭದ್ರ ಗವರವ ಬೇಡ ತಾಯಿ ತಂದಿನ ಮರಿಬ್ಯಾಡ ಮರೆತು ನೀನು ಇರುಬ್ಯಾಡ ಮಂದಿ ಮಾತು ಕೇಳಬ್ಯಾಡ ಮಂದಿ ಮಾತು ಕೇಳಬ್ಯಾಡ ಮಂದಿ ಮಾತು ಕೇಳಬ್ಯಾಡ ಮೊದಲು ದಾರಿ ಬಿಡುಬ್ಯಾಡ ತಾಯಿ ತಂದಿನ ಮರಿಬ್ಯಾಡ ಮರೆತು ನೀನು ಇರುಬ್ಯಾಡ ತಾಯಿ ತಂದಿನ ಮರಿಬ್ಯಾಡ ತಾಯಿ ತಂದಿನ ಮರಿಬೇಡ ತಾಯಿ ತಂದಿನ ಮರಿಬೇಡ. ಜೋರಾಗಿ ಚಪ್ಪಾಳೆನ ತಟ್ರಿ ಒಂದ್ಸಲ. ಯಾಕಂತಂದ್ರೆ ಆನಂದ ನಂದಿಕೋಲ್ಮಠ ಅವರು ಸಮಯ ನೋಡಿ ಸಂದರ್ಭ ನೋಡಿ ಹಾಡ್ತಾರೆ. ಅದಕ್ಕೆ ಚಪ್ಪಾಳೆ ತಟ್ರಿ ಅಂತ ಹೇಳಿದ್ವಿ. ಖುಷಿ ಆದಾಗ ಒಂದಿಷ್ಟು ಚಪ್ಪಾಳೆಯನ್ನು ತಟ್ರಿ. ಹಾಗೆ ಮತ್ತು ಕೈ ಕಿಶೆದಾಗ ಹಾಕಿ ಒಂದಿಷ್ಟು ಖುಷಿಯಾಗಿ ಒಂದಿಷ್ಟು ಕಾಣಿಕೆಯನ್ನು ಕೊಡಬೇಕು. ಹಂಗೆ ಸುಮ್ಮನೆ ಕೇಳಿ ಹೋಗೋದಲ್ಲ, ಕಾಣಿಕೆಯನ್ನು ಸಹಿತ ಕೊಡಬೇಕಾಗ್ತದೆ ಕಲಾವಿದರಿಗೆ. ಯಾಕಂತಂದರೆ ನಿಮ್ಮನ್ನು ಖುಷಿಯಾಗಿ ಸಂಗೀತದೊಂದಿಗೆ ಖುಷಿಯನ್ನು ಪಡಿಸ್ತಾನಲ್ಲ, ಹಾಗಾಗಿ ಅವರಿಗೆ ಕಾಣಿಕೆಯನ್ನು ಕೂಡ ಕೊಡಬೇಕು, ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕಾಗುತ್ತದೆ. ಹಾಗಾಗಿ ತಾಯಿ ತಂದೆಯನ್ನು ಮರೆಯಬೇಡ ಆ ತತ್ವಪದವನ್ನು ಹಾಡಿದು. ಇಲ್ಲಿ ನಾಗಲಿಂಗ ತಾಯಿ ತಂದೆಯನ್ನು ಮರೆತಿಲ್ಲ. ಇವತ್ತಿನ ದಿನಮಾನದೊಳಗ ನಾವು ನೀವು ಮರಿತಾ ಇದ್ದೀವಿ ತಂದೆ ತಾಯಿಯನ್ನ. ನಾಗಲಿಂಗ ಮರೆತಿಲ್ಲ. ಇಲ್ಲಿ ತಂದೆಯ ಆಜ್ಞೆಯನ್ನ ಮತ್ತೆ ಪಡೆದುಕೊಂಡು ಹೋಗಬೇಕಂತ ತಿಳ್ಕೊಂಡು ಬಂದಾನ. ಇಲ್ಲಿ ಮಗನಾಗಿರಬಹುದು ನಾಗಲಿಂಗ, ಆದರೆ ಇಲ್ಲಿ ಒಬ್ಬ ಶ್ರೇಷ್ಠ ಸಂತನಾಗಿ ಯೋಗಿಯಾಗಿ ಅವಧೂತನಾಗಿ ಜನಿಸಿರುವಂಥವನು ನಾಗಲಿಂಗ. ನಾಡಿಗೆ ಅಂಟಿಕೊಂಡಿರುವಂಥ ಅಜ್ಞಾನವನ್ನ ಅಂಧಕಾರವನ್ನ ತೊಲಗಿಸಲಿಕ್ಕೆ ಇಲ್ಲಿ ಬೆಳಕನ್ನು ಚೆಲ್ಲುವುದಕ್ಕಾಗಿ ಜನ್ಮವನ್ನು ತಾಳಿರುವಂಥ ನಾಗಲಿಂಗ ಇಲ್ಲಿ ತಂದೆ ತಾಯಿಯನ್ನ ಮರೆತಿಲ್ಲ. ಆದರೆ ಜಗತ್ತನ್ನ ಸಂಚಾರವನ್ನು ಮಾಡ್ತಾ ನಾಡಿನ ಉದ್ಧಾರಕ್ಕೋಸ್ಕರವಾಗಿ ಅವ ಹುಟ್ಟಿರುವಂಥ ಮನೆಯನ್ನ ಊರನ್ನ ಬಿಟ್ಟು ಸಂಚಾರವನ್ನು ಮಾಡಲೇಬೇಕಾಗ್ತದ. ಹಾಗಾಗಿ ನಾಗಲಿಂಗ ಸಂಚಾರವನ್ನು ಮಾಡಿ ಪುನಃ ಎಲ್ಲಿಗೆ ಬಂದಾನ? ಜವಳಗೇರಿ ಗ್ರಾಮಕ್ಕೆ ಬಂದಾನ, ಹುಟ್ಟಿರುವಂಥ ಊರಿಗೆ ಬಂದಾನ. ಎಲ್ಲಿ ವಾಸ ಮಾಡ್ಯಾನ? ಸ್ಮಶಾನದೊಳಗೆ. ಅಲ್ಲಿ ಯಾರಾದರೂ ವಾಸ ಮಾಡ್ಲಿಕ್ಕೆ ಆಗ್ತದೇನು? ಹೋಗಿ ಮಲ್ಕೊಳ್ಳೋಕ್ಕಾಗ್ತದೇನು? ಒಂದಿಷ್ಟು ನೆಮ್ಮದಿಯಿಂದ ಮಲ್ಕೊಂಡು ಬಂದ್ರೆ ಆಯ್ತು ಅಂತ ತಿಳ್ಕೊಂಡು ಹೋಗಕ್ಕೆ ಸಾಧ್ಯ ಏನು? ಸ್ಮಶಾನದೊಳಗೆ ಬಹಳ ಬೇಸರ ಆಗ್ಯದಪ್ಪ, ಈ ಮನೆಯೊಳಗೆ ಕಿಟಕಿಟಿ ಬಹಳ ತ್ರಾಸಾಗ್ಯದ, ತಾಪ ಜಾಸ್ತಿ ಆಗ್ಯದ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಮಲ್ಕೊಳ್ಳೋಕ್ಕಾಗ್ತದೇನು? ಇಲ್ಲ. ಮಲ್ಕೊಳ್ರಿ. ಒಂದು ವೇಳೆ ಮಲ್ಕೊಳ್ರಿ, ಧಾರವಾಡಕ್ಕೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನ, ಹುಚ್ಚಾಸ್ಪತ್ರೆಗೆ. ಒಂದು ವೇಳೆ ನೀವು ಮಲ್ಕೊಂಡಿದ್ದೆ ಆದರೆ ಧಾರವಾಡಕ್ಕೆ ಕರ್ಕೊಂಡು ಹೋಗ್ತಾರ, ಉಸಿರು ಇದ್ರೆ. ಮತ್ತು ಉಸಿರು ಹೋಗಿತ್ತಂದ್ರೆ ಅಲ್ಲೇ ತೆಗ್ದು ತೋಡಿ ಕುಣಿ ತೋಡಿ ಶಿವಾಯ ನಮ. ಇಲ್ಲಿ ನಾಗಲಿಂಗ ಸ್ಮಶಾನದೊಳಗೆ ವಾಸ ಮಾಡಿದ್ನಲ್ಲ. ತಾಯಿಗೆ ಒಂದು ಕಡೆ ಖುಷಿ ಆಗ್ತದೆ. ಏನು, ನನ್ನ ಮಗ ಹೊಳ್ಳಿ ಬಂದಾನಲ್ಲ ಅಂತ ತಿಳ್ಕೊಂಡು ಮಗನಿಗೆ ಹೋಗಿ ನಿತ್ಯವೂ ಕೂಡ ಮುಖವನ್ನು ನೋಡಿ ಆ ಮಗನಿಗೆ ಉಣಿಸಿ ಬಂದ್ರಾತಂತ ತಿಳ್ಕೊಂಡು ದಿನಾಲು ನಿತ್ಯವೂ ಕೂಡ ಹೋಗಿ ಊಟವನ್ನು ತಗೊಂಡು ಹೋಗಿ ಮಗನಿಗೆ ಉಣಿಸಿ ಬರ್ತಾ ಇದ್ಲಂತ ತಾಯಿಯ ಕರುಳು ತಡಿಲಿಕ್ಕಾಗೋದಿಲ್ಲ.
ಅವ ಹುಚ್ಚನೇ ಇರಲಿ, ಹುಂಬ ಇರಲಿ, ಹೆಂಗ ಇರಲಿ, ತಾಯಿಗೆ ಅದು ಹೇಗಿದ್ರು ಕೂಡ ಮಗನೇ, ಚಿನ್ನವೇ, ಬಂಗಾರವೇ, ನಿನ್ನೆ ಹೇಳಿದ್ನಲ್ಲ, ಅದು ಹೆಗ್ಗಣ ಇದ್ರೂ ಸಹಿತ ತಾಯಿಗೆ ಅದು ಬಂಗಾರನೇ. ಮಹಾರಾಜ ಅಂತಾಳೆ ಬೆಳೆಸ್ಬೇಕಾದ್ರೆ ಮಗನನ್ನ, ರಾಜ, ನನ್ನ ರಾಜ, ನನ್ನ ಮಹಾರಾಜ. ಇವ ನಾಳೆ ಪಿಂಜಾರ ಆಗ್ತಾನೆ, ರಾಜ ಆಗೋದಿಲ್ಲ ಇವ ದೊಡ್ಡವನಾದ ಮೇಲೆ. ನೋಡಿ, ಹೀಗೆ ತಾಯಿಗೆ ಬಹಳ ಆನಂದ ಆಯಿತು. ಆದರೂ ಕೂಡ ನಿತ್ಯವೂ ಕೂಡ ನಾಗಲಿಂಗನಿಗೆ ಹೋಗಿ ಪ್ರಸಾದವನ್ನ, ಎಡೆಯನ್ನ ಮಾಡಿ ಉಣಿಸಿ ಬರ್ತಾ ಇದ್ಲು. ಸ್ಮಶಾನಕ್ಕೂ ಹೋಗಿ ಮಗನಿಗೆ ಊಟವನ್ನು ಮಾಡಿಸಿ ಬರ್ತಾ ಇದ್ಲು. ನೋಡಿ, ಬಿಟ್ಲೇನು ತಾಯಿ, ಸ್ಮಶಾನದೊಳಗದಾನಂತ ತಿಳ್ಕೊಂಡು ಬಿಟ್ಲೇನು ಮಗನನ್ನ? ಇಲ್ಲ, ಹೋಗಿ ಊಟವನ್ನು ಮಾಡಿಸಿ ಬರ್ತಾ ಇದ್ಲು. ಇಷ್ಟಾದರೂ ನಾನು ಮಗನನ್ನ ನೋಡಿ ಖುಷಿಯನ್ನು ಪಟ್ರಾಯ್ತು ಅಂತ ತಿಳ್ಕೊಂಡು ಹೀಗೆ ನಡೆದಿತ್ತು. ಒಂದು ಸಲ ಒಂದು ದಿನ ಏನು ಪ್ರಸಂಗ ನಡೀತದೆ ಅಂತಂದ್ರೆ, ಪುರಾಣದೊಳಗ ಕವಿಗಳು ಬರೆದಿದ್ದಾರೆ. ಉರಗಲಿಂಗನೆ ರುದ್ರಭೂಮಿಯೊಳುರಿವ ಬಿಸಿಲೊಳಗಿರುವುದನು ನಾನರಿತುಕೊಂಡೆಮ್ಮೂರ ಕೆರೆ ದಂಡೆಯಲಿ ನಿನಗಿಂದು ಸರಸ ಪಲ್ಲವ ಸದನವಂ ರಚಿಸಿರುವೆನೆಲ್ಲಿಗೆ ಬಂದು ನೆಲೆಸಂದರಿಕೆ ಮಾಳ್ಪೆನು ಮನ್ನಿಸುತ್ತಾಗಮಿಸಿ ನೀವೆಂದ ನಾಗಲಿಂಗನು ದೊರೆಯ ವಚನಕ್ಕಾಗ ಮರ್ಯಾದೆಯನ್ನು ಕೊಡುತ್ತಲೀ ಸಾಗಿ ಬಂದನು ಸಂತಸದಿ ಸುಪುತ್ರ ಸದನಕ್ಕೆ. ಆಗ ದೊರೆ ಸಂತೋಷವೆಂಬುವ ಸಾಗರದೊಳಿ ಸಾಡುತ್ತಾಡುತ್ತ ಭೋಗಿಲಿಂಗನಿಗಗತ್ಯ ಮಿಹ ಸಾಮಗ್ರಿಗಳನ್ನು ತಂದಿತ್ತ. ನೋಡಿ, ಇಲ್ಲಿ ಆ ಊರಿನ ದೊರೆಯಾಗಿರುವಂಥವನು, ಜವಳಗೇರಿಯ ದೊರೆಯಾಗಿರುವಂಥವನು ಮುಖ್ಯಸ್ಥ, ಊರಿನ ಮುಖ್ಯಸ್ಥ, ಸಾಹುಕಾರ. ಈ ಸ್ಮಶಾನದೊಳಗ ವಾಸವನ್ನ ಮಾಡುವಂಥ ನಾಗಲಿಂಗನನ್ನ ನೋಡಿ ಆ ದೊರೆ ಈ ನಾಗಲಿಂಗನ ಗಟ್ಟಿತನದ ವೈರಾಗ್ಯವನ್ನ ಇಲ್ಲಿ ಗಮನಿಸಿ ನಾಗಲಿಂಗನ ಸತ್ಪ್ರಭಾವವನ್ನು ಕಂಡು, ಅವನ ವೈರಾಗ್ಯ, ಅವನ ಸತ್ಪ್ರಭಾವವನ್ನು ಕಂಡು ಇಲ್ಲಿ ಆಕರ್ಷಿತನಾಗಿ ಅವನ ಪ್ರಭಾವಕ್ಕೆ ಒಳಗಾದ ದೊರೆ, ಅವ ಸಾಹುಕಾರ ಅವನ ಪ್ರಭಾವಕ್ಕೆ ಒಳಗಾದ ನಾಗಲಿಂಗನ ಪ್ರಭಾವಕ್ಕೆ. ಈ ಊರ ಸಾಹುಕಾರ ಪ್ರಭಾವ ಆದ್ನಲ್ಲ, ಅವನ ದರ್ಶನಕ್ಕೆ ಬಂದಂತ ದೊರೆ ನಾಗಲಿಂಗನ ದರ್ಶನಕ್ಕೆ ಬಂದಂತ ಸ್ಮಶಾನಕ್ಕೆ. ಆ ಸ್ಮಶಾನದೊಳಗಿರುವಂಥ ನಾಗಲಿಂಗನ ದರ್ಶನಕ್ಕೆ ಬಂದು ಇಲ್ಲಿ ಶರಣಾಗುತ್ತಾನೆ. ಯಾರು? ಸಾಹುಕಾರ, ಊರಿನ ದೊರೆ. ಇಲ್ಲಿ ಶರಣಾಗತನಾಗಿ ಇಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾನ. ಯಪ್ಪ, ನೀವು ಯಾಕೆ ಈ ಸ್ಮಶಾನದೊಳಗೆ ವಾಸವನ್ನು ಮಾಡಬೇಕು? ನೀವು ಬಹಳ ಜ್ಞಾನಿಗಳಿದ್ದೀರಿ, ಎಲ್ಲವನ್ನ ತಿಳಿದುಕೊಂಡವರಿದ್ದೀರಿ, ಯಾಕೆ ಸ್ಮಶಾನದೊಳಗೆ ಯಾಕೆ ವಾಸವನ್ನು ಮಾಡಬೇಕು? ನಿಮ್ಮಂಥ ಜ್ಞಾನಿಗಳು ಇರುವಂಥ ಸ್ಥಾನವಲ್ಲ ಇದು ಅಂತ ತಿಳ್ಕೊಂಡು ದೊರೆ ಮನವಿಯನ್ನು ಮಾಡಿಕೊಳ್ತಾನೆ. ಏನು? ನಮ್ಮ ಕೆರೆಯ ದಂಡೆಯ ಮೇಲೆ ಒಂದು ಗುಡಿಸಲನ್ನು ಹಾಕ್ತೇನೆ, ಅಲ್ಲಿ ಬಂದು ನೀನು ವಾಸ ಮಾಡು. ಆ ಊರಿನ ದೊರೆ ಮನವಿ ಮಾಡಿಕೊಂಡ. ತಾಯಿ ಬಂದು ಕೇಳಿಕೊಂಡಾಗ ಒಲ್ಲೆ ಅಂದ. ಇಲ್ಲಿ ಒಲ್ಲೆ ಅಂದ.
ಒಪ್ಪಿಕೊಳ್ಳಲಿಲ್ಲ. ಇಲ್ಲಿ ಊರಿನ ದೊರೆ ಕೇಳಿಕೊಂಡ, ಮನವಿಯನ್ನು ಮಾಡಿಕೊಂಡ, ಕೆರೆಯ ದಂಡೆಯ ಮೇಲೆ ಒಂದು ಗುಡಿಸಲನ್ನು ಹಾಕಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಪ್ಪ, ನೀವು ಅಲ್ಲಿಯೇ ನೆಲೆಸಬೇಕು, ಇದು ನನ್ನ ವಿನಂತಿ ಆಗ್ಯಾದ, ಹಾಗಾಗಿ ನೀವು ಬರಲೇಬೇಕು ಅಂತ ತಿಳ್ಕೊಂಡು ಆ ನಾಗಲಿಂಗನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳಿಕೊಳ್ತಾನ. ಆ ದೊರೆಯ ಮಾತನ್ನ ಮನ್ನಣೆಯನ್ನು ಕೊಟ್ಟು ಆ ದೊರೆ ಹಾಕಿಕೊಟ್ಟಿರುವಂಥ ಗುಡಿಸಲಿನೊಳಗ ವಾಸ ಮಾಡಲಿಕ್ಕೆ ಒಪ್ಪುತ್ತಾನೆ. ನಾಗಲಿಂಗ ಒಪ್ಪುತ್ತಾನೆ. ಆ ಗುಡಿಸಲಿನೊಳಗ ವಾಸವನ್ನ ಮಾಡಲಿಕ್ಕೆ ಒಪ್ತಾನೆ ನಾಗಲಿಂಗ, ಒಪ್ತಾನೆ. ಆಗ ನೋಡ್ರಿ, ಆ ದೊರೆ ಏನು ಮಾಡ್ತಾನ, ಮತ್ತೆ ಆ ನಾಗಲಿಂಗನಿಗೆ ಮತ್ತು ಆ ಗುಡಿಸಲಿನೊಳಗ ಅವನಿಗೆ ಅವಶ್ಯಕತೆವಾಗಿರುವಂಥ ಎಲ್ಲ ಪದಾರ್ಥ ವಸ್ತುಗಳನ್ನ, ಆ ಗುಡಿಸಲಿನೊಳಗ ನಾಗಲಿಂಗನಿಗೆ ಬೇಕಾಗುವಂಥ ಎಲ್ಲ ಸಲಕರಣೆಗಳನ್ನ, ವಸ್ತುಗಳನ್ನ, ಪದಾರ್ಥಗಳನ್ನ ಎಲ್ಲವನ್ನ ಅಲ್ಲಿ ಸಂಗ್ರಹವನ್ನ ಮಾಡಿ ಇಡ್ತಾನೆ ದೊರೆ. ನೋಡಿ, ಬರೇ ಗುಡಿಸಲನ್ನ ಹಾಕಲಿಲ್ಲ, ಆತನಿಗೆ ಏನು ಬೇಕು ಎಲ್ಲ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನ, ಪದಾರ್ಥಗಳನ್ನ ಎಲ್ಲವನ್ನ ಶೇಖರಣೆ ಮಾಡಿಕೊಂಡು ಅಲ್ಲಿ ಇಡ್ತಾನೆ. ನೋಡಿ, ಹೀಗೆ ಆ ನಾಗಲಿಂಗನ ವಾಸ ಆ ಗುಡಿಸಲಿನೊಳಗ ವಾಸ ಸಾಗಿ ಬಂದಿತ್ತು, ಬದುಕು ಸಾಗಿತ್ತು ಗುಡಿಸಲಿನೊಳಗ, ಕೆರೆಯ ದಂಡೆಯ ಮೇಲೆ. ಹೀಗೆ ಅವನ ಜೀವನ ಬದುಕು ಸಾಗಿತ್ತು. ಕೆಲ ದಿವಸಗಳೆದ ಮೇಲೆ ನೋಡ್ರಿ, ಕೆಲವು ದಿವಸಗಳೆದ ಮೇಲೆ ಏನಾಗ್ತದೆ ಅಂತಂದ್ರೆ, ಅಂತಾಗಲೆಂದರು ಕಳುಹಿದ ಮುಂತೆ 4-5 ವರ್ಷ ಸಾಧುಗಳ ಸಂತಗಡನ ಸಹವಾಸದಿಂ ಕಾಲವನ್ನು ಕಳೆಯುತ್ತಿರೆ. ಪಿಂತ ಪರ್ಣ ಕುಟೀರ ಕಟ್ಟಿಸಿದಂತ ದೊರೆ ಭೂವಳೆಯ ತೊರೆಯುತ್ತ ಲಂತಕಾಂತಕನ ಗರಿಗೈದಿದ ನಿತ್ಯ ಪಣಿಲಿಂಗ ನೋಡಿ, ಇಲ್ಲಿ ನಾಗಲಿಂಗನಿಗೆ ವಾಸವನ್ನ ಮಾಡಲಿಕ್ಕೆ ಗುಡಿಸಲನ್ನು ಹಾಕಿಕೊಟ್ಟಿರುವಂಥದ್ದೇ. ಕೆಲವು ದಿವಸಗಳೆದ ಮೇಲೆ ಆ ಅನಾರೋಗ್ಯದಿಂದ ಆ ನಾಗಲಿಂಗನಿಗೆ ಏನು ವಾಸ ಮಾಡಲಿಕ್ಕೆ ಗುಡಿಸಲನ್ನ ವ್ಯವಸ್ಥೆಯನ್ನು ಮಾಡಿದ್ನಲ್ಲ ದೊರೆ, ಅವನಿಗೆ ಅನಾರೋಗ್ಯದಿಂದ ಒಂದು ದಿನ ಮರಣವನ್ನು ಹೊಂದುತ್ತಾನೆ. ತೀರಿ ಹೋದಾಗ ನಾಗಲಿಂಗ ವಿಚಾರವನ್ನು ಮಾಡಿದ, ನನಗೆ ವಾಸವನ್ನ ಮಾಡಲಿಕ್ಕೆ ಇಲ್ಲಿ ಗುಡಿಸಲನ್ನು ಕೊಟ್ಟಿರುವಂಥ ದೊರೆ ತೀರಿ ಹೋದ್ನಲ್ಲ ಅಂತ ತಿಳ್ಕೊಂಡು ಈ ಸ್ಥಾನವನ್ನು ನಾನು ತ್ಯಜಿಸಲೇಬೇಕು, ಬಿಡಬೇಕು ಅಂತ ವಿಚಾರ ಮಾಡಿದ. ಆ ದೊರೆಯ ಇಲ್ಲಂದ ಮೇಲೆ ಈ ಸ್ಥಾನದೊಳಗೆ ಇರೋದು ಬೇಡ ಅಂತ ತಿಳ್ಕೊಂಡು ಆ ಗುಡಿಸಲನ್ನು ಒಂದಿಷ್ಟು ದಿವಸ ಅಲ್ಲೇ ವಾಸ ಮಾಡಿ, ಒಂದು ಪ್ರಸಂಗ ನಡೀತದ ವಿಚಾರವನ್ನು ಮಾಡಿಕೊಂಡ ಈ ಗುಡಿಸಲನ್ನು ಬಿಟ್ಟು ಹೋಗಬೇಕಂತ ವಿಚಾರ ಮಾಡಿದ್ದಷ್ಟೇ, ಆದರೆ ಹೋಗಿದ್ದಿಲ್ಲ. ಒಂದು ಪ್ರಸಂಗ ಕೂಡಿ ಬರ್ತದ, ಹೋಗುವಂತ ಬಿಡುವಂತ ಪ್ರಸಂಗ ಕೂಡಿ ಬರ್ತದ. ಅದು ಹೆಂಗೆ ಪ್ರಸಂಗ ಅದ ಕೇಳ್ರಿ ನೋಡೋ. ಒಂದು ದಿನ ಆ ತಾಯಿಯಾಗಿರುವಂಥ ನಾಗಲಾಂಬಿಕೆ ಮತ್ತು ಮೌನೇಶನ ಆ ಮನೆಯೊಳಗ ಒಂದು ಪೂಜೆಯನ್ನು ಇಟ್ಟುಕೊಂಡಿದ್ದಾರೆ. ಮನೆಯೊಳಗ ಪೂಜೆಯನ್ನು ಇಟ್ಟುಕೊಂಡಾಗ ಆ ಪೂಜೆ ಇಟ್ಟುಕೊಂಡಿದ್ದಕ್ಕಾಗಿ ಎಲ್ಲ ಅಕ್ಕಪಕ್ಕದವರಿಗೆ, ಊರಿನ ಎಲ್ಲ ಹಿರಿಯ ಮುಖಂಡರಿಗೆ ಭೋಜನಕ್ಕಾಗಿ ಎಲ್ಲರಿಗೆ ಹೇಳಿದ್ರು. ಊಟಕ್ಕಾಗಿ ಭೋಜನಕ್ಕಾಗಿ ಎಲ್ಲರಿಗೂ ಕೂಡ ಹೇಳಿದ್ರು.
ಇಲ್ಲಿ ತಾಯಿಯಾಗಿರುವಂಥವಳು ನಾಗಲಾಂಬಿಕೆ ಇಲ್ಲಿ ನಾಗಲಿಂಗನ ಹತ್ರ ಬಂದು ಕೇಳಿಕೊಂಡ್ಲು, ಯಪ್ಪ ಮಗನೇ ನಾಗಲಿಂಗ, ಹಿಂಗ ಮನೆಯೊಳಗ ಒಂದು ಪೂಜೆಯನ್ನ ನಿಶ್ಚಯ ಮಾಡಿವಿ ಇಂತಹ ದಿನ. ಹಾಗಾಗಿ ಊರಿನ ಎಲ್ಲ ಮುಖಂಡರು ಎಲ್ಲ ಜನಸ್ತೋಮ ಬರ್ತದ ಭೋಜನಕ್ಕೆ. ಹಾಗಾಗಿ ನೀನು ಕೂಡ ಬರಲೇಬೇಕು ಯಪ್ಪ, ಪ್ರಸಾದವನ್ನ ಮಾಡಿ ಹೋಗಬೇಕು ಅಂತ ತಿಳ್ಕೊಂಡು ನಾಗಲಿಂಗನ ಹತ್ರ ಬಂದು ಕೇಳಿಕೊಂಡ್ಲು ತಾಯಿ. ಮನೆಗೆ ಬರಲೇಬೇಕು ಅಂತ ಬೇಡಿಕೊಂಡ್ಲು. ನಾಗಲಿಂಗ ಒಪ್ಪಿದ. ಸಂತೋಷದಿಂದ ಇಲ್ಲಿ ಎಲ್ಲವನ್ನ ಮನೆಯೊಳಗ ವ್ಯವಸ್ಥೆಯನ್ನ ಮಾಡಿ ಎಲ್ಲ ಭೋಜನ ಪಕ್ವಾನ್ನ ಭೋಜನವನ್ನ ತಯಾರು ಮಾಡಿದ್ಲು ನಾಗಲಾಂಬಿಕೆ. ಬಂದು ಬಳಗ ಊರಿನ ಎಲ್ಲ ಪ್ರಮುಖರು ಕೂಡ ಸೇರಿಕೊಂಡಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ಆ ನಾಗಲಾಂಬಿಕೆಯ ಮಕ್ಕಳು ಏನಿದ್ವಲ್ಲ, ಇನ್ನಿಬ್ಬರು ಮಕ್ಕಳು, ಆ ಮಕ್ಕಳನ್ನ ಹೇಳಿ ಕಳಿಸ್ತಾಳೆ ತಾಯಿ. ಮಗನೇ ನೋಡಪ್ಪ, ನಾಗಲಿಂಗನಿಗೆ ನಾನು ಹೇಳಿ ಬಂದಿದ್ದೇನೆ, ಹೋಗಿ ನಾಗಲಿಂಗನನ್ನ ಕರೆದುಕೊಂಡು ಬನ್ನಿ ಅಂತ ತಿಳ್ಕೊಂಡು ತಾಯಿ ಹೇಳಿದ್ಲು. ಆಗ ಎಲ್ಲರೂ ನೋಡಿ, ಎಲ್ಲ ಜನ ಮತ್ತು ಮುಖಂಡರು ಕೂಡ ಬಂದಿದ್ದಾರೆ ಮನೆಗೆ. ಇಲ್ಲಿ ನಾಗಲಿಂಗನ ಅಣ್ಣನಾಗಿರುವಂಥವರು ಕರೀಲಿಕ್ಕೆ ಬಂದಾಗ ನಾಗಲಿಂಗನ ಹತ್ರ ಆ ಗುಡಿಸಲಿನಲ್ಲಿ ವಾಸ ಮಾಡಿದ್ನಲ್ಲ, ಇಲ್ಲಿ ಕರೀಲಿಕ್ಕೆ ಬಂದಾಗ ನಾಗಲಿಂಗ ಇಲ್ಲಿ ಕೆಲವೊಂದಿಷ್ಟು ಸಾಧುಗಳೊಂದಿಗೆ ಇಲ್ಲಿ ಪಂಡಿತರೊಂದಿಗೆ ವೇದಾಂತ ಶಾಸ್ತ್ರವನ್ನ ಇಲ್ಲಿ ಏನು ಮಾಡತ್ತಿದ್ರು, ಚರ್ಚೆಯನ್ನು ಮಾಡ್ತಾ ಅನುಭವವನ್ನು ಹಂಚಿಕೊಳ್ತಾ ಇದ್ರು. ಆ ಗುಡಿಸಿಲಿನೊಳಗೆ ವೇದಾಂತ ಶಾಸ್ತ್ರವನ್ನ ಹಂಚಿಕೊಳ್ತಾ ಇದ್ರು. ಇಲ್ಲಿ ತರ್ಕ ನಡೆದದ, ಮಾತಿಗೆ ಇಲ್ಲಿ ಶಾಸ್ತ್ರವನ್ನ ಹೇಳ್ತಾ ಚರ್ಚೆ ನಡೆದದ. ಇಲ್ಲಿ ನಾಗಲಿಂಗನ ಅಣ್ಣಂದಿರಾದ ಬಂದು ಕೇಳ್ತಾರೆ, ಅಪ್ಪ ನಾಗಲಿಂಗ, ಅವ್ವ ಹೇಳಿದ್ದಾಳೆ ಮನೆಗೆ ಬರಬೇಕು ಭೋಜನಕ್ಕಾಗಿ ಅಂತಂದಾಗ ಇಲ್ಲಿ ನಾಗಲಿಂಗ ಆಯ್ತು ಬರ್ತೇನೆ ಅಂತಂದು ಅವರನ್ನ ಹೇಳಿ ಕಳಿಸಿದ. ನಾನು ಬರ್ತೇನೆ ಅಂತಂದು ತಿಳ್ಕೊಂಡು ಹೇಳಿ ಕಳಿಸಿದಾಗ ಆ ಅಣ್ಣಂದಿರು ಮನೆಗೆ ಬಂದರು. ಅವ ಬರ್ತಾನಂತೆ ನಾಗಲಿಂಗ ಅಂತ ಮತ್ತೆ ಹೇಳಿದಾಗ ಬರಬಹುದು ಅಂತ ತಿಳ್ಕೊಂಡು ಇತ್ತ ಕಡೆ ಬಂದಂಥವರಿಗೆ ಎಲ್ಲರಿಗೂ ಆ ಪ್ರಸಾದವನ್ನ ಎಡೆ ಮಾಡಿದ್ದಾರೆ. ಎಲೆಯೊಳಗ ಪ್ರಸಾದವನ್ನು ಎಡೆ ಮಾಡಿದ್ದಾರೆ. ಇಲ್ಲಿ ವೇದಾಂತ ವಿಷಯವಾಗಿ ಚರ್ಚೆ ನಡೆದದ, ಪ್ರಶ್ನೋತ್ತರ ನಡೆದದ, ತರ್ಕ ವಿತರ್ಕದಿಂದ ವಿಷಯ ಬಹಳ ರಮ್ಯವಾಗಿ ಇಲ್ಲಿ ಮುಂದುವರೆದದ, ಚಿಂತನೆ ಮುಂದುವರೆದದ. ಇಲ್ಲಿ ಸಾಧುರೊಂದಿಗೆ ಪಂಡಿತರೊಂದಿಗೆ ವಿಷಯ ಮುಂದುವರೆದದ. ಇಲ್ಲಿ ಬಂದು ಇಲ್ಲಿ ಹೋಗಿರುವಂತ ಆ ಅರಿವೇ ಇಲ್ಲ, ಪ್ರಜ್ಞೆಯೇ ಇಲ್ಲ ನಾಗಲಿಂಗನಿಗೆ. ಪ್ರಸಾದಕ್ಕೆ ಹೋಗಬೇಕು, ಭೋಜನಕ್ಕೆ ಹೋಗ್ಬೇಕಂತ ಆ ನೆನಪೇ ಇಲ್ಲ. ಇಲ್ಲಿ ಚರ್ಚೆಯನ್ನು ಮಾಡ್ತಾ ವೇದಾಂತ ಶಾಸ್ತ್ರ ವಿಷಯವನ್ನ ಇಲ್ಲಿ ಹಂಚಿಕೊಳ್ತಾ ಸಮಯ ಹಾಗೆ ಕಳೀತಾ ಇದೆ. ಭೋಜನಕ್ಕೆ ಸಮಯ ಆಗ್ಯದ. ಆದರೆ ಇಲ್ಲಿ ಇತ್ತ ಮನೆಯೊಳಗ ಎಲ್ಲರೂ ಕೂಡಿ ಇಲ್ಲಿ ಎಲೆಯ ಮೇಲೆ ಪಕ್ವಾನ ಭೋಜನವನ್ನ ಬಡಿಸಿದ್ದಾರೆ. ಎಲೆಯೊಳಗೆ ಎಲ್ಲ ಪಕ್ವಾನವನ್ನ ಎಡೆ ಮಾಡಿದ್ದಾರೆ. ಆದರೆ ನಾಗಲಿಂಗನ ಬರುವಿಕೆಗಾಗಿ ಕಾದು ಕುಳಿತಾರೆ. ನಾಗಲಿಂಗ ದಾರಿ ಕಾಯ್ದು ಬೇಸರ ಆಯ್ತಂತ ಎಲ್ರಿಗೂ. ಊಟದ ಸಮಯ 12:30 1 ಗಂಟೆಗೆ ಎಲ್ಲರನ್ನು ಕರೆದು ಎಲೆಯ ಮೇಲೆ ಆ ಪಕ್ವಾನ ಭೋಜನವನ್ನ ಎಡೆ ಮಾಡಿ ಕುಂತಿದ್ದಾರೆ. ಎಲ್ಲರೂ ಕೂತಿರುವಾಗ ಸಮಯ ಆಗ್ಲಿಕ್ಕತ್ತದ. ಅದು ಅಲ್ಲೇ ಬರ್ತದ. ಈಗ 2 ಕೂಡಿಕೊಂಡದ ಅಂಕಲಿಗೆ ತಲೆಕಟ್ಟು ಅನ್ನುವಂಥದ್ದು. ಇಲ್ಲಿ ತಲೆಕಟ್ಟಿನೊಳಗ ನಿರುಪಾಧೀಶ್ವರ ಮಹಾಸ್ವಾಮಿಗಳು ವಾಸದ್ದು, ಅಂಕಲಿಯೊಳಗ ಅಡವೀಶ ಸ್ವಾಮಿಗಳು. ಇಲ್ಲಿ ತಲೆಕಟ್ಟಿಗೆ ಕರ್ಕೊಂಡು ಹೋಗಿ ಆ ಯೋಗ್ಯ ಶಿಷ್ಯನನ್ನ ನೀನು ಶಿಷ್ಯನಾಗಿ ಮಾಡಿಕೊಂಡು ಅವನನ್ನ
ನೀನು ಅವಧೂತನನ್ನಾಗಿ ಮಾಡಿ ನಾಡಿನ ತುಂಬೆಲ್ಲ ನಿನ್ನ ಹೆಸರನ್ನ ನಿನ್ನ ಕೀರ್ತಿಯನ್ನು ಬೆಳೆಸ್ತಾನೆ, ಅವನಿಗೆ ಉಪದೇಶವನ್ನ ಮಾಡು ಅಂತ ತಿಳ್ಕೊಂಡು ಅಂಕಲೆಗಿಯ ಅಡವೀಶ ಮಹಾಸ್ವಾಮಿಗಳು ನಿರುಪಾದೀಶನಿಗೆ ಹೇಳಿದಾಗ ಓಡೋಡಿ ಬಂದನಂತೆ. ಯಾರು? ನಿರುಪಾದೀಶ ಮಹಾಸ್ವಾಮಿಗಳು, ತಲೆಕಟ್ಟಿನ ನಿರುಪಾದೀಶ ಮಹಾಸ್ವಾಮಿಗಳು. ಇಲ್ಲಿ ನಿರುಪಾದೀಶ ಮಹಾಸ್ವಾಮಿಗಳು ಓಡೋಡಿ ಬಂದು ನಾಗಲಿಂಗನನ್ನ ನೋಡಿ, ಶಿಷ್ಯನನ್ನ ಹುಡುಕಿಕೊಂಡು ಇಲ್ಲಿ ನಾಗಲಿಂಗನನ್ನ ನೋಡಿ, ಆ ಸ್ಥಾನವನ್ನ ನೋಡಿ ಬೆರಗಾಗ್ತಾನೆ. ಏನಪ್ಪ ಇದು, ಎಂತ ಹಠ ಯೋಗಿ ನೀನು ಅಂತ ತಿಳ್ಕೊಂಡು ನಾಗಲಿಂಗನನ್ನ ಎಬ್ಬಿಸಿ ತಲೆಕಟ್ಟಿಗೆ ಕರೆದುಕೊಂಡು ಹೋಗ್ತಾರೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ಉಪದೇಶವನ್ನ ನಾಗಲಿಂಗನಿಗೆ ಮಾಡ್ತಾರೆ, ನಾಗಲಿಂಗನಿಗೆ ಉಪದೇಶವನ್ನ ಕೊಡ್ತಾರೆ. ಇಲ್ಲಿ ಗುರುಗಳಾಗಿರುವಂತ ನಿರುಪಾದೀಶ್ವರ ಸ್ವಾಮಿಗಳ ಸೇವೆಯನ್ನ ಮಾಡ್ತಾ ಮನಮುಟ್ಟಿ ತನು ಮುಟ್ಟಿ ಇಲ್ಲಿ ಸೇವೆಯನ್ನ ಮಾಡ್ತಾನೆ. ಯಾರು? ನಾಗಲಿಂಗ. ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವೆಗಳಿಂದ ಸಾಧನ ಚತುಷ್ಟಯ ಸಂಪನ್ನನಾಗಿರುವಂತಹ ಇಲ್ಲಿ ನಾಗಲಿಂಗಪ್ಪ ಶ್ರೋತ್ರೀಯ ಬ್ರಹ್ಮನಿಷ್ಠರಾಗಿರುವಂಥ ಸದ್ಗುರು ನಿರುಪಾದೀಶ್ವರ ಮಹಾಸ್ವಾಮಿಗಳ ಸೇವೆಯನ್ನ ಮಾಡಿ ಇಲ್ಲಿ ಶಿಷ್ಯನಾಗುತ್ತಾನೆ. ಹಾಗೆ ಶಿಶುನಾಳ ಶರೀಫ ಗುರು ಗೋವಿಂದ ಭಟ್ಟರನ್ನ ಇಲ್ಲಿ ಹುಡುಕಿಕೊಂಡು ಹೋದಾಗ ಅಂತಹ ಸದ್ಗುರುನಾಥ ದೊರಕಿದಾಗ ಹಾಡನ್ನು ಹಾಡಿ ಬರೆದು ಹಾಡ್ತಾನೆ. ದೊರಕಿದ ಪರಮಾನಂದದೋಳು ಹುಡುಕಿರುವಂತಹ ನೋಡಿ ಅಂತಹ ಗುರು ದೊರಕಿದ ಅಂತ ತಿಳ್ಕೊಂಡು ಇಲ್ಲಿ ಇವನು ಕೊಂಡಾಡ್ತೇನೆ. ನಾಗಲಿಂಗ ನನಗೆ ಯೋಗ್ಯವಾಗಿರುವಂಥ ಗುರು ಸಿಕ್ಕನ ಅಂತ ತಿಳ್ಕೊಂಡು, ಯೋಗ್ಯ ಶಿಷ್ಯ ಸಿಕ್ಕ ಅಂತ ತಿಳ್ಕೊಂಡು ಇಲ್ಲಿ ಗುರು ಆನಂದದಿಂದ ಉಪದೇಶವನ್ನು ಮಾಡಿ, ಗುರು ಶಿಷ್ಯರ ನಡುವೆ ಉಪದೇಶ ಸದಾ ನಡೀತಾ ಇತ್ತು, ಮಠದೊಳಗೆ ಸದಾ ನಡೀತಾ ಇತ್ತು. ಹೀಗೆ ಕೆಲವು ವರ್ಷ ಗತಿಸಿದ ಮೇಲೆ ಬಳಿಕ ಇಲ್ಲಿ ನಿರುಪಾದೀಶ್ವರರು ಅಂತಹ ಶಿಷ್ಯನಿಗೆ ನಾಗಲಿಂಗನಿಗೆ ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಬಹಳ ವರ್ಷ ಕಳೆದ ಮೇಲೆ ಸೇವೆಯನ್ನು ಮಾಡಿರುವಂಥ ನಾಗಲಿಂಗನಿಗೆ ಸಂಪೂರ್ಣವಾಗಿ ಉಪದೇಶವನ್ನು ಮಾಡಿ ಆಶೀರ್ವಾದವನ್ನು ಮಾಡಿ ಇಲ್ಲಿ ಉಪದೇಶ ಮಾಡಿರುವಂಥ ಜ್ಞಾನವನ್ನು ಎಚ್ಚರಿಕೆಯಿಂದ ಗುರುಗಳು ಹೇಳ್ತಾರೆ, ನಾಗಲಿಂಗನಿಗೆ ಉಪದೇಶವನ್ನು ಮಾಡಿರುವಂತಹ ಈ ಜ್ಞಾನವನ್ನು ಎಚ್ಚರಿಕೆಯಿಂದ ನೀನು ಉಪಯೋಗಿಸಿಕೊಂಡು ಜಗತ್ತಿನಲ್ಲಿ ಕೀರ್ತಿವಂತನಾಗು ಸನ್ಯಾಸಿಯಾಗು ಅಂತ ತಿಳಿಸಿ ಇಲ್ಲಿ ಒಂದು ಮಠದೊಳಗ ಕಜ್ಜಾಯ ಪ್ರಸಾದವನ್ನು ಇಲ್ಲಿ ತಗೊಂಡು ಬಾ ಅಂತ ಹೇಳಿ ಶಿಷ್ಯರಿಗೆ ಹೇಳಿದಾಗ ಕಜ್ಜಾಯವನ್ನು ತಗೊಂಡು ಬಂದು ಇಲ್ಲಿ ನಾಗಲಿಂಗನಿಗೆ ಆಶೀರ್ವಾದದ ರೂಪದೊಳಗ ಇಲ್ಲಿ ಗುರುವಾಗಿರುವಂಥ ನಿರುಪಾದೀಶ್ವರ ಮಹಾಸ್ವಾಮಿಗಳು ಕಜ್ಜಾಯವನ್ನು ಉಡಿಯೊಳಗ ಪ್ರಸಾದವನ್ನು ಹಾಕಿದಾಗ ಪ್ರಸಾದವನ್ನು ಸ್ವೀಕಾರ ಮಾಡಿ ಇಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಮತ್ತೊಂದು ಜ್ಯೋತಿ ಇದ್ದಾಗ ಈ ಜ್ಯೋತಿಯಿಂದ ಮತ್ತೊಂದು ಜ್ಯೋತಿಗೆ ನಾವು ಹೇಗೆ ಮುಟ್ಟಿದಾಗ ಜ್ಯೋತಿ ಬೆಳಗ್ತದಲ್ಲ, ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿಯಾದಂತೆ, ಗುರು ಮುಟ್ಟಿದ ಇಲ್ಲಿ ಗುರು ಶಿಷ್ಯ ಗುರುವಾದಂತೆ. ಹಾಗೆ ಇಲ್ಲಿ ನಾಡನ್ನು ಸಂಚರಿಸುತ್ತಾ ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಸಂಚರಿಸುತ್ತಾ ಹೋಗ್ತಾ ಇದ್ದಾನೆ ನಾಗಲಿಂಗ. ಗುರುವಿನ ಕೃಪೆಯನ್ನ ಅಂತಃಕರಣದ ಆಶೀರ್ವಾದವನ್ನು ಪಡೆದುಕೊಂಡು ಸಂಚಾರವನ್ನು ಮಾಡ್ತಾ ಹೋಗ್ತಾ ಇದ್ದಾನೆ. ನಾಡನ್ನು ಸುತ್ತಾಡು, ಸಂಚಾರ ಮಾಡು, ನಾಡಿನಲ್ಲಿ ಅಜ್ಞಾನವನ್ನ ಅಂಧಕಾರವನ್ನ ಏನು ಮಾಡು, ಕಳೆದು ನೀನು ಸುಜ್ಞಾನದ ಬೆಳಕನ್ನು ಚೆಲ್ಲು ಅಂತ ತಿಳ್ಕೊಂಡು ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ನಾಡನ್ನು ಸುತ್ತುತ್ತಾ ಎಲ್ಲಿ ಬರ್ತಾನೆ ಅಂತಂದ್ರೆ ಗದಗಕ್ಕೆ ಬರ್ತಾನೆ. ನೋಡಿ, ರಾಯಚೂರು ಜಿಲ್ಲೆ ಮುದಗಲ್ಲು ತಾಲೂಕಿನ ಸಮೀಪ ಅಂಕಲಿಗಿ ತಲೆಕಟ್ಟು ಅನ್ನುವಂಥ ಗ್ರಾಮದೊಳಗೆ ಮಠದೊಳಗಿದ್ದ ಶಿಷ್ಯನಾಗಿ ಉಪದೇಶವನ್ನು ಪಡ್ಕೊಂಡ ನಂತರ ಗದಗ ಅನ್ನುವಂತಹ ಪಟ್ಟಣಕ್ಕೆ ಬರ್ತಾನೆ ನಾಗಲಿಂಗ. ಗದಗ ಅನ್ನುವಂಥ ಪಟ್ಟಣಕ್ಕೆ ಬರ್ತಾನೆ. ಆ ಗದಗ್ಗೆ ಬಂದಾಗ ಯಾವ ಲೀಲೆಗಳನ್ನು ಮಾಡ್ತಾನೆ, ಏನು ವಿಚಾರ ಬರ್ತದೆ ಅನ್ನುವಂತಹ ವಿಷಯವನ್ನ ಇವತ್ತಲ್ಲ ನಾಳೆಯ ದಿನ ನೋಡುವಂಥದ್ದು. ಯಾಕಂತಂದ್ರೆ ಸಮಯ 9:30 ಆಗ್ಯದ.
ಅಪ್ಪವರು ಅಪ್ಪಣೆ ಮಾಡಿದ್ದಾರೆ, ಸಮಯ ಭಾಳ ಆಗ್ತದ್ರಿ, 9:30 ಮುಗಿಸ್ಬಿಡ್ರಿ ಅಂತ. ಹಾಗಾಗಿ ಸಮಯಕ್ಕೆ ಬೆಲೆ ಕೊಡಬೇಕಾಗುತ್ತದೆ. ಸಮಯಕ್ಕೆ ಬೆಲೆ ಕೊಡಲಾರದವನು ದೇವರಿಗೂ ಬೆಲೆ ಕೊಡಲಾರ ಅಂತ ಹೇಳ್ತಾರೆ. ಸಮಯಕ್ಕೆ ಬೆಲೆ ಕೊಡಲಾರದವ ದೇವನಿಗೂ ಬೆಲೆ ಕೊಡಲಾರ. ಹಾಗಾಗಿ ಅಂಥ ಸಮಯಕ್ಕೆ ನಾವು ನೀವು ಕೂಡ ಬೆಲೆಯನ್ನು ಕೊಡಬೇಕಾಗ್ತದೆ. ಈ ಪುರಾಣದೊಳಗೆ ಮತ್ತೆ ವಿಚಾರವನ್ನು ನಾಳೆಯ ದಿನ ಚಿಂತನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ, ಇವತ್ತಿನ ದಿವಸ ನೋಡ್ರಿ, ನಮ್ಮ ಮಹಾರಾಷ್ಟ್ರದೊಳಗಿರುವಂಥ ಹಿಳ್ಳಿ ಅನ್ನುವಂಥ ಗ್ರಾಮದಿಂದ